ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ನಾರಾಯಣ ನಾರಾಯಣ. ನಾವು ಇವತ್ತು ವಿಶುದ್ಧ ವೇದಾಂತ ಸಾರ ಅಲ್ಲವೇ, ಥರ್ಸ್ಡೇ, ಕರೆಕ್ಟ್, ವಿಶುದ್ಧ ವೇದಾಂತ ಪರಿಭಾಷೆ. ಸೊ ಇದರಲ್ಲಿ ಕಾರ್ಯಕಾರಣ ಪ್ರಕ್ರಿಯೆಯ ಕೊನೆಗೆ ಇದ್ದೇವೆ. ಅದರಲ್ಲಿ ಪ್ರತಿಷಿದ್ಧ ಸರ್ವವಿಶೇಷಸ್ಯಾಪಿ ಬ್ರಹ್ಮಣಃ ಸರ್ವಶಕ್ತಿಯೋಗ ಸಂಭವತಿ. ಪರಮಾತ್ಮಗೆ ಯಾವ ಗುಣವಿಶೇಷಗಳಿಲ್ಲ, ಯಾವ ಗುಣವಿಶೇಷಗಳಿಲ್ಲ ಎಂಬುದು ಹೇಗೆ ತಿಳ್ಕೊಳ್ತೀವಿ? ಲೌಕಿಕರು ತಿಳ್ಕೊಳ್ಳುವ ಪದ್ಧತಿ ಏನು? ಲೌಕಿಕರು ಒಂದು ಗುಣ ವಿಶೇಷ ಇದ್ದರೆ ಅದು ಹೆಚ್ಚಿನ ಅದು ಹೆಚ್ಚುಗಾರಿಕೆ. ಏನು ಗುಣ ಇಲ್ಲ, ಏನು ವಿಶೇಷವಿಲ್ಲ ಅಂದರೆ ಯೂಸ್ಲೆಸ್ ಆಗುತ್ತೆ ಅಲ್ಲವೇ. ಒಂದು ಹೆಚ್ಚು ಹಣ ಕಡಿಮೆ ಇರುವವರಿಗಿಂತ ಹೆಚ್ಚು ಹಣ ಇರುವವರು ಹೆಚ್ಚಿನ ದೊಡ್ಡವರು, ಕಡಿಮೆ ಜ್ಞಾನ ಇರುವವರಿಗಿಂತ ಹೆಚ್ಚಿನ ಜ್ಞಾನ ಇರುವವರು ಇನ್ನೂ ದೊಡ್ಡವರು, ಕಡಿಮೆ ಶಕ್ತಿ ಇರುವವರಿಗಿಂತ ಹೆಚ್ಚಿನ ಶಕ್ತಿ ಇರುವವರು ಇನ್ನೂ ದೊಡ್ಡವರು. ಶಕ್ತಿಯೂ ಹೆಚ್ಚು ಇರಬೇಕು, ಹೆಚ್ಚಿನ ಬಗೆಯಾದರೂ ಇರಬೇಕು. ನಾಲೆಜ್ ನೋಡಿ, ಬಗೆ ಬಗೆಯಾದ ನಾಲೆಜ್ ಇದ್ದರೆ ಇನ್ನೂ ಹೆಚ್ಚಿನ ದೊಡ್ಡವನಾಗ್ತಾನೆ. ಇದು ಲೌಕಿಕ ದೃಷ್ಟಿ. ಆದರೆ ಪರಮಾತ್ಮಕ್ಕೆ ಯಾವ ವಿಶೇಷವಿಲ್ಲ ಅಂದರೆ ಕೆಲವರು ತಿಳ್ಕೊಳ್ತಾರೆ, ಅಯ್ಯಯ್ಯೋ ಪಾಪ, ಏನು ಯಾವ ಕೆಲಸಕ್ಕೆ ಬಾರದವನಾಗಿ ಬಿಡ್ತಾನ ಅಂದರೆ ಹಾಗಲ್ಲ. ಯಾವ ವಿಶೇಷವಿಲ್ಲ ಅಂದರೆ ವಿಶೇಷಗಳೆಲ್ಲ, ವಿಶೇಷವೆನ್ನುವುದು ಒಂದಾನೊಂದು ಪ್ರತ್ಯೇಕ ಗುಣ, ಒಂದು ಪ್ರತ್ಯೇಕ ಗುಣ. ಅನಂತವಾಗಿರುವರಲ್ಲಿ ಪ್ರತ್ಯೇಕ ಗುಣಗಳು ಅಡಕವಾಗುತ್ತವೆ. ಅಂದರೆ ಒಂದು ಇನ್ಫಿನಿಟಿ ಎಂದು ಹೇಳ್ತೀವಿ ನೋಡಿ. ಇನ್ಫಿನಿಟಿ ಅಂದರೆ ಅನಂತ ಎಂಬುದು ಎಷ್ಟು ಸಂಖ್ಯಾ, ಎಷ್ಟು ಪರಿಮಾಣ. ಪರಿಮಾಣಗಳು ಅಳತೆಗಳೆಲ್ಲ ನಾವು ಊಹಿಸಿಕೊಳ್ಳತಕ್ಕಗಳ ಅಳತೆಗಳಿರುತ್ತವೆ. ಈ ಎಲ್ಲ ಅಳತೆಗಳನ್ನು ದಾಟಿರುವವನು ಅನಂತ. ಅನಂತನಿಗೆ ಯಾವ ಅಳತೆ ಇಲ್ಲ, ಯಾವ ಪರಿಮಾಣವಿಲ್ಲ, ಯಾವ ಸಂಖ್ಯೆ ಇಲ್ಲ ಅಂದರೆ ಅವರು ಶೂನ್ಯ ಆಗಿಬಿಡ್ತಾನೆ ಏನು? ಜನರು ಏನು ತಿಳ್ಕೊಳ್ತಾರೆ, ಅವರು ಅನಂತ. ಅನಂತ ಅಂದರೆ ಏನು? ಯಾವ ಅಳತೆ ಇಲ್ಲ, ಯಾವ ಪರಿಮಾಣವಿಲ್ಲ, ಯಾವ ಸಂಖ್ಯೆ ಇಲ್ಲ. ಯಾವ ಪರಿಮಾಣ, ಯಾವ ಸಂಖ್ಯೆ, ಯಾವ ಅಳತೆ ಇಲ್ಲ ಅಂದರೆ ಅಳತೆಗಳೆಲ್ಲ ಅಳತೆಗಳೇ. ಅವನು ಅಳತೆಗಳು ದಾಟಿರುವವನು ಎಂದರ್ಥ, ಮೀರಿರುವವನು ಎಂದರ್ಥ. ಪರಿಮಾಣಗಳೆಲ್ಲ ಪರಿಮಾಣಗಳೇ. ಪರಿಮಾಣ ಅಂದರೆ ಪರಿಮಿತಿಗಳು. ಪರಿಮಾಣಗಳೆಲ್ಲ ಪರಿಮಿತಿಗಳು. ಅವರು ಎಲ್ಲ ಪರಿಮಾಣಗಳನ್ನು ದಾಟಿದ್ದಾನೆ ಅಂದರೆ ಏನಾಗ್ತಾನೆ? ಪರಿಮಾಣರಹಿತ, ಅಪರಿಮಿತ ಆಗುತ್ತಾನೆ. ಹಾಗೆ ಸಂಖ್ಯಾ ಅಂದರೆ ಯಾವುದೇ ಒಂದು ಸಂಖ್ಯಾ, ಈ ಸಂಖ್ಯಕ್ಕೆ ಲೆಕ್ಕಕ್ಕೆ ಬಾರದೇ ಇರುವವನು ಅನಂತ ಆಗುತ್ತಾನೆ. ಹೀಗೆ ಓ ಮೈ ಗಾಡ್, ಒಂದು ನಿಮಿಷ. ಓ ಮೈ ಗಾಡ್, ಕರೆಂಟ್ ಕೆಲಸ ನಡೆಯುತ್ತಾ ಇದೆ. ಫ್ಲಕ್ಚುವೇಷನ್ಸ್ ಆಗಿಬಿಟ್ರೆ ನಮ್ಮ ಫೋನ್ಗಳು, ಸೆಲ್ ಫೋನ್ಗಳು ಎಲ್ಲ ಹಾಳಾಗಿಬಿಡ್ತವೆ. ಮತ್ತು ಒಂದು 15 ದಿವಸವರೆಗೂ ಯಾವ ಕ್ಲಾಸ್ ಇರಲ್ಲ, ಹಾಗಾಗಿಬಿಡ್ತದೆ. ಆಯಿತು, ಸರಿ ಮಾಡಿದ್ದೇವೆ. ಈಗ ಫ್ಲಕ್ಚುವೇಷನ್ ಬರಲಿ ಹೋಗಲಿ ಬಿಟ್ಟಿದ್ದೇವೆ.
ಸೊ ನಿರ್ವಿಶೇಷ ಎಂಬುದು ನಿರ್ಗುಣ ನಿರ್ವಿಶೇಷ ಅಂದರೆ ದುರ್ಗುಣ ಗುಣರಹಿತ ಅಂದ್ಕೊಂಡರು. ನಿರ್ಗುಣ ಅಂದರೆ ಲೌಕಿಕರು ಏನರ್ಥ ತಿಳ್ಕೊಳ್ತಾರೆ, ದುರ್ಗುಣ ಎಂದು ಒಂದರ್ಥ, ಸದ್ಗುಣವಿಲ್ಲ ಅದರಿಂದ ನಿರ್ಗುಣ, ಅಥವಾ ಯಾವ ಗುಣವಿಲ್ಲ ಅಂದರೆ ಯಾವ ಕೆಲಸಕ್ಕೆ ಬಾರದ ವ್ಯರ್ಥ ಅಂದ್ಕೊಳ್ತಾರೆ. ನಿರ್ಗುಣ ಅಂದರೆ ವ್ಯರ್ಥ ಅಲ್ಲ, ದುರ್ಗುಣ ಅಲ್ಲ, ಗುಣಗಳ ಅಳತೆಗೆ ಸಿಗದೇ ಇರುವವನು. ಯಾವ ಗುಣಗಳು ಎಷ್ಟು ಹೇಗೆ ಎಂಬುದು ಯಾವ ಅಳತೆಗಳಿಗೆ ಸಿಗದಂಥ ಅನಂತ ಅಖಂಡ ಎಂದರ್ಥ. ನೋಡಿ ನೋಡಿ, ಯಾವ ಗುಣವಾದರೂ ಒಂದು ವಸ್ತುವಿನ ಗುಣ ಇನ್ನೊಂದು ವಸ್ತು ಸಂಬಂಧದಲ್ಲೇ ಇರುತ್ತದೆ ಅಲ್ಲವೇ? ಒಂದು ದಯೆ ಇರುತ್ತದೆ. ದಯೆ ಯಾವಾಗ? ಒಬ್ಬ ಮನುಷ್ಯ ಇನ್ನೊಬ್ಬರಿಗೆ ತೋರಿಸಿದ್ದರೆ ದಯೆ. ಪ್ರೇಮ ಅಂದ್ರೇನು? ಒಬ್ಬ ಮನುಷ್ಯ ಇನ್ನೊಬ್ಬರಿಗೆ ತೋರಿಸಿದ್ದರೆ ಪ್ರೇಮ. ಒಬ್ಬ ಮನುಷ್ಯ ಇನ್ನೊಬ್ಬರಿಗೆ ಉಪಕಾರ ಮಾಡಿದರೆ ಸದ್ಗುಣ. ಎಲ್ಲವೂ ತಾನೇ ಆಗಿದ್ದರೆ ಉಪಕಾರ ಯಾರು ಯಾರಿಗೆ ಮಾಡಬೇಕು? ಯಾರು ಯಾರ ಮೇಲೆ ದಯ ತೋರಿಸಬೇಕು? ನೋಡಿ, ಅಂದರೆ ಗುಣಗಳು ಸಂಬಂಧದಲ್ಲೇ ಇರುತ್ತವೆ, ಸಂಬಂಧಗಳು ಪರಿಮಿತವಾಗುತ್ತವೆ. ಆದ್ದರಿಂದ ಯಾವುದೇ ಗುಣ ಸಂಬಂಧದಲ್ಲಿರುವುದರಿಂದ ಆ ಗುಣಗಳು ಆ ಸಂಬಂಧಕ್ಕೆ ಪರಿಮಿತವಾಗುತ್ತವೆ. ಪರಮಾತ್ಮ ಸರ್ವಗುಣರಹಿತ ಅಂದರೆ ಏನೆಂದರೆ ಸಂಬಂಧಗಳ ರಹಿತವಾಗಿ ಎಲ್ಲವೂ ತಾನೇ ಆಗಿದ್ದಾನೆ, ಆ ಅರ್ಥ. ಅದರಿಂದ ನಿರ್ಗುಣ ನಿರ್ವಿಶೇಷ ಎಂಬುದು ಅನಂತವನ್ನು ಸೂಚಿಸುತ್ತದೆ ಹೊರತು ದುರ್ಗುಣ ನಿರ್ಗುಣ ಅಂದರೆ ಗುಣರಹಿತ ಅಂದ ಅರ್ಥ ಅಲ್ಲ. ದುರ್ಗುಣ ಎಂದರ್ಥ ಅಲ್ಲ, ನಿರ್ಗುಣ ಅಂದರೆ ಗುಣರಹಿತ ಎಂದಲ್ಲ. ಹಾಗೆ ನಿರ್ವಿಶೇಷ, ಯಾವ ವಿಶೇಷವಿಲ್ಲ ಅಂದರೆ ಅರ್ಥವೇನು? ವಿಶೇಷವೆಂದರೆ ಪರಿಮಿತಿ, ವಿಶೇಷವಲ್ಲ ಅಂದರೆ ಯಾವ ಕೆಲಸಕ್ಕೆ ಬಾರದ ಎಂದರ್ಥ ಅಲ್ಲ. ಪರಿಮಿತಿಗಳು, ಅಳತೆಗಳು, ಪರಿಮಾಣ, ಸಂಖ್ಯಾ ಮುಂತಾದ ಅಳತೆಗಳನ್ನು ಮೀರಿರುವವನು. ಯಾವ ಅಳತೆಕ್ಕೆ ಸಿಗಲ್ಲ. ಎಲ್ಲ ಅಳತೆಗಳು ಕಡಿಮೆ ಆಗಿಬಿಡ್ತವೆ, ಎಲ್ಲ ಅಳತೆಗಳು ಅಲ್ಪವೇ ಆಗಿಬಿಡ್ತವೆ. ಆದ್ದರಿಂದ ಎಲ್ಲ ಅಳತೆಗಳನ್ನು ಮೀರಿರುವವನು ನಿರ್ವಿಶೇಷ. ಸ್ವಯಂ ನಿರ್ವಿಶೇಷವಾಗಿದ್ದರು ಪರಮಾತ್ಮ. ಅವರಿಗೆ ಸೃಷ್ಟಿ ಮಾಡುವುದಕ್ಕೆ ಸೃಷ್ಟಿ ಸ್ಥಿತಿ ಲಯಗಳು ಎಂಬುದು ಒಂದು ಗುಣವೇ ಅಲ್ಲವೇ? ಒಂದು ಶಕ್ತಿ, ಒಂದು ಗುಣ. ಆ ಶಕ್ತಿ ಗುಣಗಳು ಇರಬಹುದು. ಭಾಷ್ಯವಾಕ್ಯ ಏನು ಹೇಳ್ತೀವಿ ನೋಡಿ, ಪ್ರತಿಷಿದ್ಧ ಸರ್ವ ವಿಶೇಷಸ್ಯಾಪಿ. ಎಲ್ಲ ಗುಣಗಳಿಗೆ ಎಲ್ಲ ಗುಣಗಳಿಗೆ ಅತೀತ ಹೇಗಾಗುತ್ತಾನೆ? ಎಲ್ಲವೂ ತಾನೇ ಆಗಿದ್ದರೆ ತನ್ನಲ್ಲಿ ತನಗೆ ಗುಣ ತೋರಿಸೋಕ್ಕಾಗಲ್ಲ, ತನಗೆ ತಾನು ಅಳತೆ ಇಲ್ಲ. ನೀನು ನಿನಗೆ ಹತ್ತಿರವಾಗಿದ್ದೀಯಾ ದೂರವಾಗಿದ್ದೀಯಾ ಹೇಳು. ಉದಾಹರಣೆ ಹೇಳ್ತೀನಿ. ನೀನು ನಿನಗೆ ಹತ್ತಿರವಾ ದೂರವಾ? ನಾನು ನನಗೆ ಹತ್ತಿರ ಹೇಳೋಕ್ಕಾಗಲ್ಲ, ದೂರ ಹೇಳೋಕ್ಕಾಗಲ್ಲ. ನೀನು ನಿನಗಿಂತ ದೊಡ್ಡವನ ಸಣ್ಣವನ ಹೇಳು. ನೀನು ನಿನಗೆ ತಮ್ಮನ ಅಣ್ಣನ ಅಥವಾ ಅಕ್ಕನ ತಂಗಿಯ ಹೇಳು. ನೀನು ನಿನಗೆ. ನಾನು ನನಗೆ ಅಕ್ಕ ತಂಗಿ, ಅಣ್ಣ ತಮ್ಮ. ಅದೇನು ಮಾತು? ಆ ಮಾತುಗೇನು ಅರ್ಥವೇ ಇಲ್ಲ. ಅದೇ ಹೇಳಿದ್ದು. ಅರ್ಥವಿಲ್ಲ ಹೇಳಿದ್ದಿರಲ್ಲ, ಅದು ನಿರ್ವಿಶೇಷ. ನೀನು ನಿನಗೆ ಏನು ಹೇಳ್ತೀವಿ? ನೀನು ನಿನಗಿಂತ ಹತ್ತಿರ ಅಲ್ಲ, ದೂರ ಅಲ್ಲ. ನೀನು ನಿನಗಿಂತ ಚಿಕ್ಕವನ ದೊಡ್ಡವನ? ಅದು ಹೇಳೋಕ್ಕಾಗಲ್ಲ. ಏಕೆ? ನನ್ನಲ್ಲಿ ನನಗೆ ಆ ಸಂಬಂಧವು ಹೊಂದಲ್ಲ. ಆ ಸಂಬಂಧದಲ್ಲೇ ಅಳತೆ ಇರುತ್ತದೆ. ದೇಶ ಸಂಬಂಧ, ಕಾಲ ಸಂಬಂಧ, ವಸ್ತು ಸಂಬಂಧ. ಇದು ನೋಡಿ, ಈ ಅರ್ಥದಲ್ಲಿ ನಿರ್ವಿಶೇಷ. ಬರೀ ನಿರ್ವಿಶೇಷ ಯಾರು ಅಂದರೆ ತಾನೇ ತಾನು. ಯಾವಾಗ ಜಾಗ್ರತ್ತಿನಲ್ಲಿ ನಾನು ಒಬ್ಬನಾಗಿ ನನಗಿಂತ ಮಿಕ್ಕ ಜನರಿರುತ್ತಾರೆ, ಕನಸಿನಲ್ಲಿ ನಾನು ಒಬ್ಬನು ನನಗಿಂತ ಮಿಕ್ಕ, ಒಟ್ಟು ಅವಸ್ಥಾ ತಾನೇ ಆಗಿದ್ದರೆ ಒಟ್ಟು ಅವಸ್ಥೆನಲ್ಲೆಲ್ಲ ನುಂಗಿಬಿಟ್ಟೆ, ಜಾಗ್ರದ ಅವಸ್ಥೆಲ್ಲ ನುಂಗಿಬಿಟ್ಟೆ, ಸ್ವಪ್ನಾವಸ್ಥೆನೆಲ್ಲ ನುಂಗಿಬಿಟ್ಟೆ, ನಾನೊಬ್ಬ ವ್ಯಕ್ತಿ ಇಲ್ಲ, ಸುಷುಪ್ತಿ ರೂಪವಾಗಿದ್ದೇನೆ. ಸುಷುಪ್ತಿ ಅಂದರೆ ಯಾರೋ ಇನ್ನೊಬ್ಬರಲ್ಲ, ಎಲ್ಲವೂ ನುಂಗಿಬಿಟ್ಟಾಗ ನೀನು ಮಾತ್ರ ಉಳಿಯುವುದು, ಎಲ್ಲವೂ ತನ್ನಲ್ಲೇ ಸೇರಿಸಿಕೊಂಡು ತಾನು ಮಾತ್ರ ಉಳಿಯುವುದು ಸುಷುಪ್ತಿ. ಈಗ ಆ ಸುಷುಪ್ತಿಯಲ್ಲಿ ನೀನು ನಿನಗೆ ಏನು ಸಂಬಂಧ? ಸಂಬಂಧವಿಲ್ಲ ಅಂದರೆ ಅಳತೆ ಇಲ್ಲ, ಅದು ನಿರ್ವಿಶೇಷ. ಎಲ್ಲವೂ ತಾನೇ ಆಗಿಬಿಡುವ ಅದ್ವಿತೀಯವನ್ನೇ ನಿರ್ವಿಶೇಷ. ಸುಷುಪ್ತಿ ಅಂದರೆ ಏನು? ಸುಷುಪ್ತಿ ಅಂದರೆ ಯಾರೋ ಇನ್ನೊಬ್ಬರು, ಇನ್ನೊಂದು ಸ್ಥಿತಿ ಅಲ್ಲ, ತಾನು ಎಂದರ್ಥ. ತಾನು ಅಂದರೆ ಎಲ್ಲವೂ ತಾನಾಗಿರುವ ತಾನು, ಒಂದಾನೊಂದು ತಾನಲ್ಲ, ಅನೇಕರಲ್ಲಿ ಒಬ್ಬನಾಗಿರುವ ತಾನಲ್ಲ. ಅನೇಕ ವಸ್ತುಗಳಿದ್ದುಕೊಂಡು, ಅನೇಕ ಜನರಿದ್ದುಕೊಂಡು ಅವರಲ್ಲಿ ನಾನೊಬ್ಬನು ಎಂದು ಆ ತರಹ ನಾನಲ್ಲ. ಇದು ಯಾವ ತರಹ ನಾನು? ಎಲ್ಲವೂ ತಾನಾಗಿರುವ ತಾನು, ಎಲ್ಲವನ್ನೂ ತಾನೇ ಆಗಿ ತನ್ನನ್ನೇ ಸೇರಿಸಿಕೊಂಡು ತನಗಿಂತ ಹೊರಗೆ ಏನೂ ಇಲ್ಲ, ಹೊರಗೆ ಎಂಬ ಮಾತೆ ಊಹಿಸಿಕೊಳ್ಳಕ್ಕಾಗಲ್ಲ.
ಹೊರಗೆ ಒಳಗೆನೂ ತಾನೇ. ಹೊರಗೆ ಒಳಗೆ ಎಂಬುದೇ ಊಹಿಸೋಕ್ಕಾಗಲ್ಲ, ತನಗಿಂತ ಹೆಚ್ಚು ಕಡಿಮೆ ಊಹಿಸೋಕ್ಕಾಗಲ್ಲ, ತನಗಿಂತ ಹಿಂದೆ ಮುಂದೆ ಊಹಿಸೋಕ್ಕಾಗಲ್ಲ. ಏಕೆ? ಹಿಂದೆ ಮುಂದೆ ತಾನೇ. మరి ಹಿಂದೆ ಮುಂದೆ ಮಾತುಕ ಅರ್ಥವಿಲ್ಲ. ಹೊರಗಡೆ ಒಳಗಡೆ ತಾನೇ, ಹೊರಗಡೆ ಒಳಗಡೆ ಮಾತುಕ ಅರ್ಥವಿಲ್ಲ ಅಲ್ಲವೇ? ತಾನು ಮಿಕ್ಕದ್ದು ತಾನೇ, ತಾನು ತಾನೇ ಮಿಕ್ಕದ್ದು ತಾನೇ. ಮರೀಗ ತಾನು ಮಿಕ್ಕದ್ದು ಅರ್ಥವೇ ಇಲ್ಲ. ಹಾಗೆ ಎಲ್ಲವೂ ತಾನಾಗಿರುವ ತಾನು. ಸುಷುಪ್ತಿ ಅಂದರೆ ಒಂದಾನೊಂದು ಪ್ರತ್ಯೇಕ ಸ್ಥಿತಿಯಲ್ಲ, ಎಚ್ಚರವನ್ನು, ಕನಸನ್ನು ಎಲ್ಲವನ್ನು ತನ್ನಲ್ಲೇ ಸೇರಿಸಿಕೊಂಡಿರುವ ಅಖಂಡ ತಾನು. ಆ ತಾನುನಲ್ಲಿ ಏನು ಅಳತೆಗಳಿವೆ? ಅದರಿಂದ ಅಳತೆಗಳು ದಾಟುವುದನ್ನು ನಿರ್ವಿಶೇಷ ಹೇಳಿದ್ದೀವಿ. ಅಂದರೆ ನೋಡಿ, ಇದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಂದ್ರೆ ಒಂದು ಸರಳವಾದ ಉಪಾಯ ಹೇಳ್ತೀನಿ. ನೀವು ಬುದ್ಧಿಯಿಂದ, ಮನಸ್ಸಿನಿಂದ, ಬುದ್ಧಿ ಅಂದರೆ ಮನಸ್ಸೇ, ಮನಸ್ಸಿನಿಂದ ಊಹಿಸ್ಕೊಳ್ಳೋದಾದರೆ ಅದು ಸಣ್ಣದು ದೊಡ್ಡದು ಆಗುತ್ತದೆ. ಇದು ವ್ಯರ್ಥ, ಏನು ಗುಣವಿಲ್ಲ ಅಂದರೆ ಅದು ಬುದ್ಧಿಗೆ ಎಟ್ಕುವುದಂಥದ್ದು. ಇದು ಗುಣವಿಲ್ಲ, ಏನು ವ್ಯರ್ಥ ಅಂದರೆ ಬುದ್ಧಿಯಿಂದ ಯೋಚನೆ ಮಾಡತಕ್ಕದ್ದಾಗುತ್ತದೆ. ಪರಮಾತ್ಮ ನಿರ್ವಿಶೇಷ ಅಂದರೆ ಬುದ್ಧಿಗೆ ಸಿಗಲ್ಲ, ಬುದ್ಧಿಯನ್ನೇ ದಾಟಿದ, ಅಂತಃಕರಣವನ್ನೇ ದಾಟಿದ. ನೋಡಿ, ನಿರ್ವಿಶೇಷ ಅಂದರೆ ಕೆಲವರು ದ್ವೈತಿಗಳು ಮುಂತಾದವರು ತಪ್ಪಾಗಿ ತಿಳ್ಕೊಂಡರು. ಏನು ಗುಣವಿಲ್ಲದ ವ್ಯರ್ಥ ಕೆಲಸಕ್ಕೆ ಬಾರದ ಅಂದ್ಕೊಂಡರು. ನೋಡಿ, ವ್ಯರ್ಥ ಕೆಲಸಕ್ಕೆ ಬಾರದ ಅಂದರೆ ಅಂತಃಕರಣಕ್ಕೆ, ಬುದ್ಧಿಗೆ ಎಟಕುವಂಥ ಊಹಕ್ಕೆ ಸಿಕ್ಕುವಂಥ ವಿಷಯ. ಇಲ್ಲಿ ನಿರ್ವಿಶೇಷ ಅಂದರೆ ನಿಮ್ಮ ಅಳತೆಗಳನ್ನು ದಾಟಿ ನಿಮ್ಮ ಅಂತಃಕರಣವನ್ನೇ ದಾಟಿದೆ. ಯಾವ ಬಗೆಯಾದ ಅಳತೆಗೂ, ದೇಶ ಅಳತೆ, ಕಾಲದ ಅಳತೆ, ವಸ್ತುವಿನ ಅಳತೆ, ದೇಶದ ಅಳತೆ, ಕಾಲದ ಅಳತೆ, ವಸ್ತುವಿನ ಅಳತೆ, ಎಲ್ಲ ಅಳತೆಗಳನ್ನು ದಾಟಿದೆ, ನಿಮ್ಮ ಅಂತಃಕರಣವನ್ನೇ ದಾಟಿದೆ. ಈಗಷ್ಟೇ ಎಲ್ಲಿದೆ ಹೇಳು? ಎಲ್ಲಿದೆ ಅಂದರೆ ಎಲ್ಲಿ ಎನ್ನುವುದು ಮತ್ತೆ ಅಳತೆ, ಹೇಗೆ ಅಂದರೆ ಅಳತೆ, ಯಾವಾಗ ಅಂದರೆ ಅಳತೆ. ಆ ಪ್ರಶ್ನೆಗಳಿಗೆ ಹೊಂದಲ್ಲ, ಎಲ್ಲವೂ ತಾನೇ. ತಾನಲ್ಲದ್ದು ಇಲ್ಲ, ತಾನು ಅಲ್ಲದ್ದು, ತಾನು ಇಲ್ಲದ್ದು ಇಲ್ಲ. ಅಂಥ ಅಖಂಡ ಅನಂತವನ್ನು ತಾನೇ ತಾನು. ಅದು ಎಲ್ಲಿದೆ ಅಂದರೆ, ಎಲ್ಲಿ ಅಂದರೆ ಮತ್ತೆ ಜಾಗ ಕೇಳ್ತಾ ಇದ್ದೀರಿ, ಯಾವಾಗ ಅಂದರೆ ಟೈಮ್ ಕೇಳ್ತಾ ಇದ್ದೀರಿ. ಹೇಗಿದೆ ಅಂದರೆ ಮತ್ತೆ ಮನಸ್ಸಿನಿಂದ ಊಹಿಸತಕ್ಕದ್ದು, ಇಂದ್ರಿಯಗಳಿಗೆ ಗೊತ್ತಾಗತಕ್ಕದ್ದು, ಮನಸ್ಸಿನಿಂದ ತಿಳಿಯತಕ್ಕದ್ದು ಹೇಗೆ ಎಂದು ಹೇಳ್ತೀರಿ. ಇಂದ್ರಿಯ ಮನಸ್ಸುಗಳನ್ನೇ ಬಿಟ್ಟಾಗ ತನ್ನನ್ನು ತಾನು ಹೇಗೆ ಎಂದು ಪ್ರಶ್ನೆ ಆಗುತ್ತದೆ. ತನ್ನನ್ನು ತಾನು, ನೀನಿದ್ದೀಯಾ ಅಂದರೆ ಅದೇನು ಪ್ರಶ್ನೆ? ನನ್ನನ್ನೇ ಇಟ್ಕೊಂಡು ನೀನಿದ್ದೀಯಾ ಅಂದರೆ ಏನು ಪ್ರಶ್ನೆ? ಇದ್ದೀನಲ್ಲ, ಆ ಪ್ರಶ್ನವೇ ಏಕೆ ಹೊಂದಲ್ಲ. ಆ ಪ್ರಶ್ನವೇ ತಪ್ಪಾಗುತ್ತದೆ. ತಾನಿದ್ದೇನೆ. ವಿಶೇಷ ಅಂದರೆ ಹಾಗ ಹೀಗ ಅಷ್ಟ ಇಷ್ಟ, ಆ ಯಾವ ಪ್ರಶ್ನವೂ ಹೊಂದದೇ ಇರುವಂಥ ಇರುವಿಕೆ ತಾನು. ಅದರಿಂದ ತಾನು ಹೇಗಿದ್ದಾನೆ? ಅನಂತ ಅಖಂಡ ದ್ವಿತೀಯ ಸ್ವತಃಸಿದ್ಧ. ಇದು ಎಷ್ಟು ಸ್ವತಃಸಿದ್ಧ ಅಂದರೆ ಇದನ್ನು ಅಳತೆನೇ ಮಾಡಬೇಕಾಗಿಲ್ಲ. ಅಳತೆ ಇಲ್ಲ ಅಂದ್ರೇನು? ಅಳತೆಕ್ಕೆ ಯಾವ ಅಳತೆಕ್ಕೆ ಸಿಗಲ್ಲ ಅಂದರೆ ಕಡಿಮೆ ದರ್ಜೆ ಆಯಿತು. ಅಳತೆಗಳನ್ನು ಮೀರಿದೆ, ಅದರಿಂದ ಯಾವ ಅಳತಕ್ಕೆ ಸಿಗಲ್ಲ ಅಂದರೆ ಅಳತೆಗಳೇ ಸಣ್ಣದಾಗಿ ಬಿಟ್ಟಿವೆ. ಅಳತೆಗಳೆಲ್ಲ ಸಣ್ಣದಾಗಿ ಬಿಟ್ಟಿವೆ, ತಾನು ಅಳತೆಗಳನ್ನು ಮೀರಿದ್ದು. ಅಳತೆಗೆ ಬರಲ್ಲ ಅಂದರೆ ತುಂಬ ಸಣ್ಣ ಇದ್ದೋ ಇಲ್ಲವೋ, ಅದು ಯಾವ ಅಳತೆಕ್ಕೂ ಬರಲ್ಲ, ಅದು ಬೇರೆ. ಅಳತೆಗಳನ್ನು ಮೀರಿದ್ದು ಬೇರೆ. ನಿರ್ವಿಶೇಷ ಅಂದರೆ ಈ ಅರ್ಥದಲ್ಲಿ ಅದು ಯಾರು? ತಾನು. ಯಾವ ತಾನು? ನಾನು, ನನ್ನದು ಎಂದು ಅಭಿಮಾನ, ಅಹಂಕಾರ, ನನ್ನ ಕುರಿತಿನ ಒಂದು ವೃತ್ತಿ ಇದೆ ನೋಡಿ, ಎಲ್ಲ ವೃತ್ತಿಗಳನ್ನು ನುಂಗಿಬಿಟ್ಟಿರುವಂಥ ತಾನು. ತಾನು ಯಾವ ತಾನು? ಇದ್ದಾನೆ. ಹೇಗೆ ಎನ್ನುವುದು ನುಂಗಿಬಿಟ್ಟ, ಎಲ್ಲಿ ಎನ್ನುವುದು ನುಂಗಿಬಿಟ್ಟ. ಯಾವಾಗ ಅಂದರೆ ಆವಾಗ, ಇವಾಗ, ಆ ಕಾಲಬುದ್ಧಿಯನ್ನೆಲ್ಲ ನುಂಗಿಬಿಟ್ಟಿರುವ ತಾನು ಸ್ವತಃಸಿದ್ಧ ತಾನು. ಎಲ್ಲಿ ಅಂದರೆ ಇಲ್ಲಿ, ಅಲ್ಲಿ ಎನ್ನುವ ಜಾಗಗಳನ್ನೆಲ್ಲ ನುಂಗಿಬಿಟ್ಟಿರುವ ತಾನು, ಅಂದರೆ ಎಲ್ಲ ಜಾಗಗಳನ್ನು ವ್ಯಾಪಿಸಿರುವ ತಾನು. ಅಲ್ಲಿ ಇಲ್ಲಿ ಅಲ್ಲ, ನೀವು ಎಲ್ಲ ಜಾಗಗಳನ್ನು ಒಟ್ಟಿಗೆ ಇದ್ದಾನೆ. ಎಲ್ಲ ಜಾಗಗಳನ್ನು ವ್ಯಾಪಿಸಿ ಒಟ್ಟಿಗೆ ತಾನಿದ್ದಾನೆ. ಏಕೆ? ಜಾಗಗಳೆಲ್ಲ ತನ್ನಲ್ಲಿ ಕಲ್ಪಿತ. ಅಷ್ಟು ಇಷ್ಟು ಜಾಗಗಳೆಲ್ಲ ನನ್ನ, ದೇಶಗಳೆಲ್ಲ ನನ್ನಲ್ಲೇ ಕಲ್ಪಿತ, ತನ್ನ ಇರುವಿಕೆಯಲ್ಲೇ ಸ್ವತಃಸಿದ್ಧ ಅರಿವಿನಲ್ಲಿ ಕಲ್ಪಿತ. ಈಗ ಅಷ್ಟೊತ್ತು ಇಷ್ಟೊತ್ತು ಎಲ್ಲ ಕಾಲಗಳ ಪರಿಮಾಣಗಳೆಲ್ಲ ಅನಂತ ಅರಿವಿನಲ್ಲೇ, ಸಾಕ್ಷಿಯಲ್ಲೇ ಕಲ್ಪಿತ. ಸಾಕ್ಷಿಗೆ ಯಾವ ಅಳತೆ ಇಲ್ಲ. ಅದು ಇದು ಅಷ್ಟು ಇಷ್ಟು, ಆ ಗುಣ ಈ ಗುಣ, ಗುಣಗಳೆಲ್ಲ ಬುದ್ಧಿಯಿಂದ ಗೊತ್ತಾಗುವಂಥ ಗುಣಗಳು, ಅಳತೆಗಳು, ರಿಲೇಷನ್ಗಳು. ಆಲ್ ಗುಣಗಳು ಏನು? ಅಳತೆಗಳು, ಸಂಬಂಧಗಳು, ಇವುಗಳನ್ನೇ ಗುಣಗಳು ಹೇಳ್ತೀವಿ. ಗುಣ ಅಂದರೇನು? ವಿಶೇಷ ಅಂದರೇನು? ಸಂಬಂಧಗಳು, ಅಳತೆಗಳು. ಎಲ್ಲ ಸಂಬಂಧಗಳನ್ನು ವ್ಯಾಪಿಸಿದೆ, ನುಂಗಿದೆ. ಎಲ್ಲ ಅಳತೆಗಳನ್ನು ವ್ಯಾಪಿಸಿದೆ, ನುಂಗಿದೆ. ಎಲ್ಲ ಅಳತೆಗಳನ್ನು ತನ್ನಲ್ಲೇ ಅಡಕ ಮಾಡಿಕೊಂಡಿದೆ, ನುಂಗಿಬಿಟ್ಟಿದೆ. ಆವಾಗೇನು ಹೇಳ್ತೀವಿ? ತಾನೇ ತಾನು, ಸ್ವತಃಸಿದ್ಧ ತಾನು, ಅರಿವಿನ ಸ್ವರೂಪ ತಾನು. ನೀವು ಯಾವುದೇ ಹೇಳು,
ಅದರಲ್ಲಿ ಇದ್ದೇ ಇದೆ. ನೀವು ಉದಾಹರಣೆ ಹೇಳ್ತೀರಿ, ಎಚ್ಚರದಲ್ಲಿ ನೀವು ಯಾವುದೇ ಊಹಿಸ್ಕೊ, ನೀವು ಎಚ್ಚರ ಅರಿವಿನಲ್ಲಿದೆಯೋ ಹೊರಗಿದೆಯೋ? ಎಚ್ಚರ ಅರಿವಿನಲ್ಲಿ ಇದ್ದೀರಲ್ಲ, ನೀವು ಎಚ್ಚರದಲ್ಲಿ ಇದ್ದೀರಿ, ಎಚ್ಚರ ಪ್ರಜ್ಞೆ. ನೀವು ಯಾವುದೇ ಊಹಿಸ್ಕೊ, ಟೇಬಲ್ ಎಚ್ಚರ ಅರಿವನ್ನು ಬಿಟ್ಟಿದೆಯಾ? ಇಲ್ಲ. ಕುರ್ಚಿ ಎಚ್ಚರ ಅರಿವಿನಲ್ಲಿ ಬಿಟ್ಟಿದೆ. ಮರ ಎಚ್ಚರ ಅರಿವಿನಲ್ಲಿ ಬಿಟ್ಟಿದೆ, ಹೊರಗೆ ಇದೆ? ಇಲ್ಲ. ನೀವು ಯಾವುದೇ ಊಹಿಸ್ಕೊ, ಎಚ್ಚರ ಅರಿವಿನಲ್ಲೇ ಇದೆ, ಎಚ್ಚರ ಅರಿವು ದಾಟಿ ಇಲ್ಲವೇ ಇಲ್ಲ. ಹಾಗೆ ಸ್ವಯಂ ಸಿದ್ಧ ಸ್ವಪ್ರಕಾಶ ಸಾಕ್ಷಿಯ ಒಳಗೆ ಇದೆ. ಸಾಕ್ಷಿಗೆ ಇವೆಲ್ಲ ಹೆಸರುಗಳು. ಸಾಕ್ಷಿಯ ಸಣ್ಣ ಸಣ್ಣ ಅಳತೆಗಳೇ ಈ ಪ್ರಪಂಚ, ನಾವು ನೀವು, ಮಾತುಗಳು, ರಿಲೇಷನ್ಶಿಪ್ಸ್ ಎಲ್ಲ, ಸಂಬಂಧಗಳೆಲ್ಲ, ಸಾಪೇಕ್ಷತೆಗಳೆಲ್ಲ, ಸಾಪೇಕ್ಷ ಊಹಗಳೆಲ್ಲ ಸ್ವತಃ ಸಿದ್ಧ ಅರಿವಿನಲ್ಲೇ ಇವೆ. ಅದಕ್ಕೋಸ್ಕರ ಸುಷುಪ್ತಿ ಅಂದರೆ ನೀವು ಮನಸ್ಸಿನಿಂದ ಊಹಿಸಿಕೊಳ್ಳತಕ್ಕದ್ದು ಸುಷುಪ್ತಿ ಅಲ್ಲ. ಮನಸ್ಸನ್ನೇ ನುಂಗಿಬಿಟ್ಟರೆ, ಮನಸ್ಸನ್ನೇ ವ್ಯಾಪಿಸಿ, ಮನಸ್ಸೆಲ್ಲ ತನ್ನಲ್ಲೇ ಇದೆ. ಆ ತಾನೆಂಬ ಮಾತು ತಪ್ಪೆ ಅಧ್ಯಾರೋಪಿಸಿ ಹೇಳ್ತಾ ಇದ್ದೀವಿ ಸ್ವತಃ ಸಿದ್ಧ. ನಮ್ಮ ಮನಸ್ಸಿನಿಂದ ಆಗುವ ಊಹಗಳು, ಕಲ್ಪನೆಗಳು, ಅಳತೆಗಳು, ಯೋಚನೆಗಳು ಎಲ್ಲ ತನ್ನ ಅರಿವೆ, ಸಾಕ್ಷಿಯಲ್ಲೇ ಇದೆ. ಮನಸ್ಸೇ ಸಾಕ್ಷಿಯ ಒಂದು ಭಾಗ, ಒಂದು ಸಣ್ಣ ಅಳತೆ, ಒಂದು ಸಣ್ಣ ಭಾಗ. ಯಾವುದೇ ರೂಮ್ ಆಗಲಿ, ಯಾವುದೇ ಜಾಗ ಆಗಲಿ, ಅನಂತ ಆಕಾಶದಲ್ಲೇ ಇದೆ. ಅನಂತ ಆಕಾಶದಲ್ಲೇ ಎಲ್ಲ ಅಳತೆಗಳಿವೆ. ಹಾಗೆಯೇ ಅನಂತ ಸಾಕ್ಷಿಯಲ್ಲೇ, ಸಾಕ್ಷಿ ಅಂದರೆ ಅರಿವು, ಅನಂತ ಅರಿವಿನಲ್ಲೇ ಎಲ್ಲ ಮನಸ್ಸಿನ ಅನುಭವಗಳೆಲ್ಲ ಇವೆ. ಅನುಭವಗಳನ್ನೆಲ್ಲ ಸೇರಿಸಿಕೊಂಡಿದ್ದು ಸಾಕ್ಷಿ ಚೈತನ್ಯ ಸ್ವರೂಪ. ಅನುಭವಗಳು ಅಂದರೆ ವಿವಿಧ ಅನುಭವಗಳು. ವಿವಿಧ ಅನುಭವಗಳೆಲ್ಲ ಸಾಕ್ಷಿ ಸ್ವರೂಪದ ಅನುಭವಗಳೇ. ಸಾಕ್ಷಿ ಸ್ವರೂಪವನ್ನು ಸ್ವಲ್ಪ ಸ್ವಲ್ಪ ಅನುಭವಿಸಿದ್ದರೆ ವಿವಿಧ ಅನುಭವಗಳಾಯಿತು. ಸ್ವಲ್ಪ ಬಿಟ್ಟು ಎಲ್ಲವನ್ನು ಒಟ್ಟಿಗೆ ನೋಡಿದರೆ ಒಂದೇ ಉಳಿಯುತ್ತಾನೆ, ಸಾಕ್ಷಿ ಮಾತ್ರ. ತಾನೇ ತಾನು, ಅಖಂಡ ತಾನು. ಅಂದರೆ ತಾನೆಂಬುದು ಅಲ್ಲದು ಯಾವುದೂ ಇಲ್ಲ, ಎಲ್ಲವೂ ತಾನೇ ಆಗಿರುವ ತಾನು ಸ್ವತಃ ಸಿದ್ಧ. ಅದನ್ನು ನಿರ್ವಿಶೇಷ, ಎಷ್ಟು ಚೆನ್ನಾಗಿದೆ ನೋಡಿ. ನಿರ್ವಿಶೇಷ ಎನ್ನುವುದು ಅರ್ಥ ಮಾಡಿಕೊಳ್ಳಬೇಕಾದರೆ ಶಾಸ್ತ್ರೀಯ ದೃಷ್ಟಿ ಬೇಕು, ಗುರುಮುಖ ಬೇಕು, ಗುರುಮುಖತಃ ಕೇಳಬೇಕು. ಶಾಸ್ತ್ರೀಯ ದೃಷ್ಟಿ ಬೇಕು, ಅನುಭವ ದೃಷ್ಟಿ ಬೇಕು, ಆವಾಗಲೇ ಅರ್ಥವಾಗ್ತದೆ. ಪ್ರತಿಷಿದ್ಧ ಸರ್ವವಿಶೇಷಸ್ಯಾಪಿ ಬ್ರಹ್ಮಣಃ, ಎಲ್ಲವೂ ತಾನೇ ಆಗಿರುವವನಿಗೆ, ಅವನಲ್ಲಿ ಎಲ್ಲವೂ ತಾನೇ ಆಗಿರುವಂಥ ಪರಮಾತ್ಮನಿಗೆ ಎಷ್ಟು ದೇಶಗಳು, ದೇಶ ಅಂದರೆ ಅನಂತ ಆಕಾಶದಲ್ಲಿ ಎಲ್ಲ ದೇಶಗಳು, ಎಲ್ಲ ಜಾಗಗಳೆಲ್ಲ ಅಡಕವಾಗಿವೆಯೋ ಅಲ್ಲವೋ? ಎಲ್ಲ ದೇಶಗಳಿವೆ. ಅನಂತ ಆಕಾಶದಲ್ಲಿ ಎಷ್ಟು ಕಿಲೋಮೀಟ್ರ್ಗಳಿವೆ? ನೀವು ಎಷ್ಟೇ ಹೇಳ್ಕೊ, ಎಲ್ಲ ಕಿಲೋಮೀಟ್ರ್ಗಳು ತನ್ನಲ್ಲೇ ಇವೆ. ನೀವು ಎಷ್ಟು ಕಿಲೋಮೀಟ್ರ್ ಬೇಕಂದರೆ ಅಷ್ಟು ಕಿಲೋಮೀಟ್ರ್ ಸಿಗ್ತದೆ, ಎಲ್ಲವೂ ಅನಂತ ಆಕಾಶದಲ್ಲಿ. ಹಾಗೆ ಅನಂತ ಆಕಾಶದಲ್ಲಿ ಮನಸ್ಸಿನ ಎಷ್ಟು ಬಗೆ ಊಹೆಗಳು, ಎಷ್ಟು ಬಗೆ ಪರಿಮಾಣಗಳು ಅನಂತ ಸಾಕ್ಷಿಯಲ್ಲೇ ಇವೆ. ಅನಂತ ಸಾಕ್ಷಿಯಲ್ಲಿ ಎಲ್ಲ ಪರಿಮಾಣಗಳು, ಎಲ್ಲ ಸೈಜಸ್ ಇವೆ, ಎಲ್ಲ ಆಕಾರಗಳು, ಪರಿಮಾಣಗಳು ಸಾಕ್ಷಿಯ ಪರಿಮಾಣಗಳೇ, ಸಾಕ್ಷಿಯ ಆಕಾರಗಳೇ. ಆದ್ದರಿಂದ ಸರ್ವಶಕ್ತಿ ಯೋಗ ಪರಮಾತ್ಮನೇ ಸಂಭವತಿ. ಸೃಷ್ಟಿ ಮಾಡುವುದು ಪರಮಾತ್ಮನನ್ನೇ ಒಂದು ಜಗತ್ತಿನ ಸಂಬಂಧದಲ್ಲಿ ಸೃಷ್ಟಿಕರ್ತ ಹೇಳಿದ್ದೇವೆ, ಪರಮಾತ್ಮನನ್ನೇ ಜಗತ್ತಿನ ಸಂಬಂಧದಲ್ಲಿ ಸ್ಥಿತಿಕರ್ತ ಹೇಳಿದ್ದೇವೆ, ಪರಮಾತ್ಮನನ್ನೇ ಜಗತ್ತು ತನ್ನಲ್ಲಿ ಮುಳುಗಿ ಹೋಗುವ ದೃಷ್ಟ್ಯ ಲಯ ಮಾಡಿದ್ದಾನೆ ಹೇಳಿದ್ದೀವಿ. ಈ ಮೂರು ಪರಮಾತ್ಮ ಎಂಬ ಸ್ವತಃಸಿದ್ಧ ಸಾಕ್ಷಿಯಲ್ಲೇ ಊಹಿಸ್ಕೊಳ್ತಾ ಇದ್ದೀವಿ. ಆದ್ದರಿಂದ ಈ ಮೂರು ಬಗೆಯಾದ ಊಹಗಳಿಗೆ ಆಧಾರ ಸಾಕ್ಷಿ ರೂಪ ಚೈತನ್ಯ ಬ್ರಹ್ಮವೇ. ಆದ್ದರಿಂದ ಆ ಪರಮಾತ್ಮನಲ್ಲೇ ಈ ಗುಣಗಳಿವೆ ಅಂದರೆ ಇವೆ. ಏಕೆ? ಅನಂತ ಒಂದು ಕೋಟಿ ರೂಪಾಯಿ ಇರುವ ವ್ಯಕ್ತಿ ಹತ್ತಿರ ನಿಮಗೆ ಒಂದು 5 ಲಕ್ಷ ಇದೆಯಾ ಅಂದರೆ ಇದೆ ಅಂತ ಹೇಳು, 10 ಇದೆ ಅಂತ ಹೇಳ್ಬೋದು, 20 ಇದೆ. ಇದೇನಪ್ಪ, ನಾವು ಯಾವುದು ಕೇಳಿದ್ದರೂ ಇದೆ ಹೇಳ್ತಾ ಇದ್ದೀರಿ, ಎಷ್ಟಿದೆ ಮೊದಲು ಹೇಳಿ ಅಂತ. ನೀವು ಎಷ್ಟು ಹೇಳಿದರೆ ಅಷ್ಟಿದೆ. 10 ಲಕ್ಷ ಇದೆ, ಇನ್ನೂ ಹೆಚ್ಚು ಇದೆ ಅಂದರೆ ಅರ್ಥವೇನು? ಎಲ್ಲವೂ ತಾನೇ ಆಗಿದ್ದಾಗ ನೀವು ಏನೇ ಹೇಳು ಅಡಕವ ಹಾಗೆ ಬಿಟ್ಟಿದೆ. ನೀವು ಏನೇ ಹೇಳು ಅಲ್ಲಿಂದಲೇ ತಗೊಂಡು ಮಾತಾಡ್ತಾ ಇದ್ದೀರಿ. ಹಾಗೆ ಎಲ್ಲ ಶಕ್ತಿಗಳು ತಾನೇ. ಅನಂತ ಪರಮಾತ್ಮಕ್ಕೆ ಯಾವ ಶಕ್ತಿ ಇದೆ, ಯಾವ ಶಕ್ತಿ ಇಲ್ಲ ಎಂದು ಹೇಳೋಕ್ಕಾಗುತ್ತದೆ? ಇದು ನೋಡಿ, ಪರಮಾತ್ಮ ಸೃಷ್ಟಿಕರ್ತ ಹೇಗಾಗ್ತಾನೆ? ನಿರ್ಗುಣ ಅಲ್ಲವೇ, ನಿರ್ವಿಶೇಷ ಅಲ್ಲವೇ ಅಂದರೆ ಅರ್ಥವೇನು? ಯಾವ ಕೆಲಸಕ್ಕೆ ಬಾರದವನು ಎಂದು ಅಂದ್ಕೊಂಡಿದ್ದೀರೇ ಪರಮಾತ್ಮ ಅಂದರೆ? ಎಲ್ಲವೂ ತಾನೇ ಆಗಿರುವವನಿಗೆ ಯಾವ ಕೆಲಸ ಮಾಡೋಕ್ಕಾಗಲ್ಲ ಹೇಳಿ? ಎಲ್ಲ ಕಡೆ ತಾನಿರುವವನು ಯಾವ ಜಾಗಕ್ಕೆ ಹೋಗೋಕ್ಕಾಗಲ್ಲ. ನೀವು ಎಚ್ಚರ ನಿಮ್ಮಲ್ಲಿದೆ, ಎಚ್ಚರ ಅರಿವು. ನೀವು ಎಚ್ಚರ ಅರಿವಿನಲ್ಲಿ ನೀವು ಯಾವ ಜಾಗಕ್ಕೆ ಹೋಗಬಹುದು, ಯಾವ ಜಾಗಕ್ಕೆ ಹೋಗಬಾರದು ಹೇಳು? ಎಚ್ಚರ ಅರಿವು ನಾನು. ನಿಮ್ಮ ಕನಸಿನಲ್ಲಿ
ಕನಸನ್ನು ನೋಡುವ ಸಾಕ್ಷಿ ಕನಸಿನಲ್ಲಿ ಎಲ್ಲಿ ಹೋಗೋಕ್ಕಾಗ್ತದೆ, ಎಲ್ಲಿ ಹೋಗೋಕ್ಕಾಗಲ್ಲ ಹೇಳು? ಕನಸಿನಲ್ಲಿ ಎಲ್ಲೋ ದೂರ ಊರಿಗೆ ಯಾರಿಗೆ ಗೊತ್ತಿಲ್ಲದ ಹಿಮಾಲಯದಲ್ಲಿ ಒಂದು ಗುಹೆಯಲ್ಲಿ ಏನೋ ಒಂದು ನೋಡುವಕ್ಕೆ ಹೋಗಿದ್ದೀರಿ. ಅದು ನಿಮ್ಮ ಕನಸಿನಲ್ಲಿಲ್ಲವಾ? ಕನಸಿನ ಸಾಕ್ಷಿ ಹೋಗೋಕ್ಕಾಗಲ್ಲವಾ? ಕನಸಿನ ಪ್ರಪಂಚದಲ್ಲಿ ಯಾವುದೇ ವಸ್ತುವಿರಲಿ, ಕನಸಿನ ಅರಿವು ಹೋಗೋಕ್ಕಾಗದೇ ಇರುವಂಥ ಕನಸಿನ ಪ್ರಪಂಚ ಇದೆಯಾ? ಇದು ಚೆನ್ನಾಗಿದೆ ಉದಾಹರಣೆ ನೋಡು. ಕನಸಿನ ಸಾಕ್ಷಿ, ಕನಸಿನ ಅರಿವು ಹೋಗೋಕ್ಕೆ ಆಗದೇ ಇರುವಂಥ, ತನಗೆ ಗೊತ್ತಿಲ್ಲದೇ ಇರುವಂಥ ಕನಸಿನ ಪ್ರಪಂಚ, ಕನಸಿನ ವಸ್ತು ಯಾವುದಾದರಿದೆಯಾ? ಕನಸಿನ ಪ್ರಪಂಚ, ಕನಸಿನ ವಸ್ತುವು ಯಾವುದೇ ಆಗಲಿ, ಸಣ್ಣದಾಗಲಿ ದೊಡ್ಡದಾಗಲಿ, ಕನಸಿನ ಒಟ್ಟು ಸಾಕ್ಷಿ, ಕನಸಿನ ಒಟ್ಟು ಅರಿವು, ಇಡೀ ಕನಸವಸ್ಥೆಯನ್ನು ತಿಳ್ಕೊಳ್ತಿರುವ ಅರಿವು ಸಾಕ್ಷಿಗೆ ಗೊತ್ತಿಲ್ಲದೆ, ಸಾಕ್ಷಿಗೆ ಹೋಗೋಕ್ಕಾಗದೇ ಇರುವಂಥದ್ದು ಯಾವುದಾದರಿದೆಯಾ? ಅಂಥದ್ದಿಲ್ಲವೇ ಇಲ್ಲ. ಏಕೆ? ಕನಸು ಹುಟ್ಟುವುದೇ ತನ್ನಲ್ಲಿ ಹುಟ್ಟುತ್ತದೆ. ಮೊದಲು ತಾನಿದ್ದುಕೊಂಡು ತನ್ನಲ್ಲಿ ಹುಟ್ಟುತ್ತದೆ. ತಾನಿಲ್ಲದಿದ್ದರೆ ತನಗೆ ಹೊರಗೆ, ತನಗಿಂತ ಹೊರಗೆ ಇರುವುದೇ ಇಲ್ಲ ಪ್ರಪಂಚ, ಕನಸೇ ಇಲ್ಲ. ಹಾಗೆ ಎಚ್ಚರದ ಅರಿವು ವೈಶ್ವಾನರ, ಎಚ್ಚರ ಸಾಕ್ಷಿ, ಎಚ್ಚರ ಅರಿವಿಗಿಂತ ಹೊರಗೆ ಯಾವ ಎಚ್ಚರ ಪ್ರಪಂಚ ಇರುತ್ತದೆ ನೋಡಿ. ಹಾಗೆ ಎಚ್ಚರ ಪ್ರಪಂಚ, ಕನಸಿನ ಪ್ರಪಂಚ ಎರಡು ತನ್ನ ಸಾಕ್ಷಿರೂಪ ಸಾಕ್ಷಿಯನ್ನು ದಾಟಿ ಎರಡು ಪ್ರಪಂಚಗಳು ಎಲ್ಲಿರುತ್ತವೆ? ಎರಡು ಅವಸ್ಥೆಗಳು. ಅರಿವನ್ನು ಇರುವ ಹಾಗಿಲ್ಲ ಅಲ್ಲವೇ? ಆ ಅರಿವು ಎಲ್ಲ ಕಡೆ ಇದೆ, ಎಂದಿಗೂ ಇದೆ. ಎರಡು ಅವಸ್ಥೆಗಳನ್ನು ನುಂಗೇ ಬಿಟ್ಟಿದೆ ಅಲ್ಲವೇ? ಆ ನುಂಗಿರುವ ಅರಿವು ಏನು ಹೇಳಬೇಕು? ನಿರ್ವಿಶೇಷ. ಏಕೆ? ಅವನನ್ನು ಅಷ್ಟು ಇಷ್ಟು ಹೇಳೋಕ್ಕಾಗಲ್ಲ. ಎಷ್ಟು ಹೇಳಿದ್ದರೂ ಅದರಲ್ಲಿ ಅಡಕವಾಗೇ ಇದೆ. ನೀವು ಎಷ್ಟೇ ಹೇಳು ಅಡಕವಾಗಿ. ಹಾಗೆಯೇ ಪರಮಾತ್ಮ ಸೃಷ್ಟಿ ಮಾಡುವುದಕ್ಕೆ ಎಷ್ಟಿಷ್ಟು ಶಕ್ತಿ ಬೇಕು ಅಂದರೆ, ಎಲ್ಲವೂ ತಾನೇ ಪರಮಾತ್ಮ ಎಷ್ಟಿದ್ದಾನೋ ಅದಕ್ಕಿಂತ ಕಡಿಮೆ ಶಕ್ತಿ ಬೇಕು. ಎಲ್ಲವೂ ತಾನಾಗಿರುವ ಪರಮಾತ್ಮನಿಗೆ, ಎಲ್ಲವೂ ತಾನೇ ಆಗಿರುವ ಪರಮಾತ್ಮನಿಗೆ ಎಷ್ಟು ಶಕ್ತಿ, ಸೃಷ್ಟಿ ಮಾಡುವುದಕ್ಕೆ ಎಷ್ಟು ಶಕ್ತಿ ಬೇಕು ಅಂದರೆ ಅದೆಲ್ಲ ತನ್ನಲ್ಲೇ ಒಂದು ಭಾಗ, ಸ್ಥಿತಿ ತನ್ನಲ್ಲೇ ಒಂದು ಭಾಗ, ಲಯ ತನ್ನಲ್ಲೇ ಒಂದು ಭಾಗ. ಆದ್ದರಿಂದ ಪರಮಾತ್ಮನಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಎಲ್ಲವೂ ಇದೆ. ನಿಮಗೆ ಸೃಷ್ಟಿ ದೃಷ್ಟ್ಯ, ನಾಮರೂಪ ದೃಷ್ಟ್ಯ ಏನೇನು ಬೇಕೋ ಅದೆಲ್ಲ ತಾನೇ. ಹೀಗೆ ಗೊತ್ತಾಯ್ತಾ? ಹೀಗೆ ಮನನ ಮಾಡಬೇಕು. ಆದ್ದರಿಂದ ಸಂಭವತಿ ಇತ್ಯೇತದಪಿ ಅವಿದ್ಯಾಕಲ್ಪಿತ ರೂಪಭೇದ. ಅವಿದ್ಯಾ ಅಂದ್ರೇನು? ನಾಮರೂಪಗಳು ನೋಡುವುದೇ ಅವಿದ್ಯೆ, ಅಧ್ಯಾಸ. ನಾಮರೂಪಗಳು ಕಂಡು ಬರ್ತಾ ಇವೆ ಯಾರಿಗೆ? ಪ್ರಮಾತೃಗೆ, ಕರ್ತೃ ಜ್ಞಾತೃ. ಜ್ಞಾತೃ ಎಂಬ ಜೀವನಿಗೆ ಅಂತಃಕರಣ ಇದೆ, ಇಂದ್ರಿಯಗಳಿವೆ, ಪ್ರಪಂಚ ತೋರ್ತಾ ಅನುಭವಕ್ಕೆ ಬರ್ತಾ ಇದೆ. ಬರೀ ಇದೇ ಜೀವಬುದ್ಧಿ. ಈ ಜೀವಬುದ್ಧಿ ಅಧ್ಯಾಸ, ಇದೇ ಅವಿದ್ಯಾ. ಅವಿದ್ಯಾಕಲ್ಪಿತ. ಅವಿದ್ಯಾಕಲ್ಪಿತ ಅಂದ್ರೇನು? ಅವಿದ್ಯಾ ಅಂದರೆ ಅಧ್ಯಾಸ, ಕಲ್ಪಿತ ಅಂದ್ರೇನು? ಅಧ್ಯಾಸದಲ್ಲಿರುವ ದೃಷ್ಟಿಗೆ ತೋರುವುದು. ಅಧ್ಯಾಸ ದೃಷ್ಟಿಯನ್ನು ಇಟ್ಕೊಂಡುವಾಗ ಅಧ್ಯಾಸ ದೃಷ್ಟಿಯಲ್ಲಿ ಇರುವವನಿಗೆ ತೋರುವಂಥದ್ದು ಅವಿದ್ಯಾಕಲ್ಪಿತ ಅಂದರೆ ಏನು ತಿಳ್ಕೊಳ್ತೀರಿ? ಕನಸನ್ನು ನೋಡು. ಅವಿದ್ಯಾಕಲ್ಪಿತ ಅಂದ್ರೇನು? ನೀವು ಕನಸನ್ನು ನೋಡುವ ಸ್ಥಿತಿಯಲ್ಲಿ ಎಂದರ್ಥ. ನೀವು ಕನಸನ್ನು ನೋಡುವ ಸ್ಥಿತಿಯಲ್ಲಿ ಅಂದರೆ ಕನಸಿನ ಭ್ರಾಂತಿ ಎಂಬ ಸ್ಥಿತಿಯಲ್ಲಿರುವಾಗ ತೋರುವಂಥದ್ದು ಅವಿದ್ಯಾಕಲ್ಪಿತ. ಹಾಗೆ ಅವಿದ್ಯಾಕಲ್ಪಿತ ಅಧ್ಯಾಸದಲ್ಲಿರುವಾಗ ತೋರುವಂಥದ್ದು. ಅವಿದ್ಯಾಕಲ್ಪಿತ ರೂಪಭೇದ ಉಪನ್ಯಾಸೇನ ಅಂದರೆ ಭ್ರಾಂತಿಯಲ್ಲಿರುವಾಗ, ಅವಿದ್ಯೆಯಲ್ಲಿರುವಾಗ, ಅಧ್ಯಾಸದಲ್ಲಿರುವಾಗ ತೋರುವುದು ಏನು? ಇಡೀ ಪ್ರಪಂಚ ಅವಸ್ಥೆ. ಇಡೀ ಅವಸ್ಥಾ ಭ್ರಮವೇ. ಏಕೆ? ತಾನು ಸಾಕ್ಷಿ ಸ್ವರೂಪ ಸುಷುಪ್ತಿ ಸ್ವರೂಪವನ್ನು ಬಿಟ್ಟು ಎಚ್ಚರದ ರೂಪ ಆಗುತ್ತಾನೆ. ತಾನು ಸುಷುಪ್ತಿ ಸ್ವರೂಪ ಬಿಟ್ಟು ಕನಸಿನ ರೂಪ ಆಗುತ್ತಾನೆ. ಕನಸಿನ ಅಂದರೆ ಒಟ್ಟವಸ್ಥಾ, ಎಚ್ಚರ ಅಂದರೆ ಒಟ್ಟವಸ್ಥಾ. ತಾನು ಸುಷುಪ್ತಿ ಸ್ವರೂಪ ಸ್ವತಃ ಸಿದ್ಧ ಅದ್ವಿತೀಯ ಚೈತನ್ಯನಾಗಿರುವ ತಾನು ತನ್ನಲ್ಲಿ ಎಚ್ಚರಾವಸ್ಥೆ ನೋಡ್ತಾ ಇದ್ದೇನೆ. ಆ ಎಚ್ಚರಾವಸ್ಥೆ ನೋಡುವುದೇ ಅವಿದ್ಯಾದೃಷ್ಟಿ. ಆ ಅವಿದ್ಯಾದೃಷ್ಟಿಯಿಂದ ಅವಿದ್ಯಾದೃಷ್ಟಿಗೆ ಏನು ತೋರುತ್ತದೆ? ಎಚ್ಚರಾವಸ್ಥೆ. ಅದೇ ರೂಪಭೇದ. ಅವಿದ್ಯಾಕಲ್ಪಿತ ರೂಪಭೇದ ಅಂದರೆ ಎಚ್ಚರ ಅವಸ್ಥಾ ದೃಷ್ಟಿಗೆ, ಎಚ್ಚರ ಅವಸ್ಥಾ ದೃಷ್ಟಿಗೆ ಅದೇ ಸುಷುಪ್ತಿ ಸ್ವರೂಪ. ಎಚ್ಚರ ಎಲ್ಲಿದೆ? ಸುಷುಪ್ತಿಗೆ ಹೊರಗಿದೆಯಾ ಒಳಗಿದೆಯಾ? ಇದು ಒಳ್ಳೆಯ ಮಾತು. ಇದು ತುಂಬ ನೆನಪಿಟ್ಕೊಳ್ಳಬೇಕು, ಅತಿ ಮುಖ್ಯವಾದ ವಿಷಯ. ಜಾಗ್ರದ ಅವಸ್ಥಾ ಸುಷುಪ್ತಿಗೆ ಒಳಗೆ ಇದೇನು ಹೊರಗಿದೆ? ಹೊರಗೆ ಇಲ್ಲ. ಹೊರಗೆ ಎಲ್ಲಿ? ಸುಷುಪ್ತಿ ಅನಂತ. ಸುಷುಪ್ತಿ ಅನಂತ ಸರ್ವವ್ಯಾಪಕ. ಅನಂತ ಸುಷುಪ್ತಿಗೆ ಹೊರಗೆ ಅಂದರೆ ಮಾತು ಕರ್ತವೇನು? ಹೊರಗೆಂಬ ಮಾತು ಕರ್ತವೇ ಇಲ್ಲ. ಸುಷುಪ್ತಿಗೆ ಹೊರಗೆ ಯಾವುದಿಲ್ಲ. ಸುಷುಪ್ತಿ ಅನಂತ. ಅನಂತಕ್ಕೆ ಹೊರಗೆ ಏನು?
ಅನಂತಕ್ಕೆ ಹೊರಗೆ ಅಂದರೆ ಆ ಮಾತುಕ್ಕೆ ಅರ್ಥ ಇಲ್ಲ. ಹೊರಗೆ ಒಳಗೇ ಅನಂತದಲ್ಲಿ ಅಡಕವಾಗಿದೆ. ಸುಷುಪ್ತಿಗೆ ಹೊರಗೆ ಇಲ್ಲ ಎಚ್ಚರ. మరి ಒಳಗಿದೇನು ಅಂದರೆ ಒಳಗೆ ಎಲ್ಲಿ? ಎಲ್ಲಿ ಅಂದರೆ ಒಂದು ಜಾಗ ತೋರಿಸಬೇಕು. ಜಾಗನೇ ಜಾಗ್ರದ ಅವಸ್ಥದಲ್ಲಿದೆ, ಕಾಲ ಜಾಗ್ರದ ಅವಸ್ಥದಲ್ಲಿದೆ. ವಸ್ತು ಅಂದರೆ ಜ್ಞಾತೃಜ್ಞೇಯ ಸಂಬಂಧವೇ ವಸ್ತು. ದ್ವೈತ ಜ್ಞಾತೃಜ್ಞೇಯ ಸಂಬಂಧವು ದೇಶ ಕಾಲ ಇದೆಲ್ಲ ಎಚ್ಚರ ಅವಸ್ಥೆ ಒಳಗೆ ಇರುತ್ತದೆ. ನೀವು ಒಟ್ಟು ಎಚ್ಚರ ಅವಸ್ಥೆ ನೋಡಬೇಕಂದರೆ ನೀವು ಎಚ್ಚರದ ಪ್ರಮಾತೃ ಇರಬೇಕಾಗಿಲ್ಲ, ಇರುವ ಹಾಗಿಲ್ಲ. ಇದ್ದರೆ ಒಟ್ಟು ಎಚ್ಚರ ನೋಡೋಕ್ಕಾಗಲ್ಲ. ಒಟ್ಟು ಜಾಗೃತ ಅವಸ್ಥೆ ನೋಡಬೇಕಂದರೆ ಜಾಗೃತ ಪ್ರಮಾತೃತ್ವ ಬಿಟ್ಟು ಜಾಗೃತ ಪ್ರಮಾತೃತ್ವವನ್ನು ಸೇರಿಸಿ ಒಟ್ಟು ಅವಸ್ಥೆ ನೋಡಿದ್ದರೆ ಆ ನೋಡುವವನು ಸಾಕ್ಷಿಯಾಗಿ ಬಿಡ್ತಾನೆ, ಸುಷುಪ್ತಿಯಾಗಿ ಬಿಡ್ತಾನೆ. ನೀವು ಒಟ್ಟು ಜಾಗೃತ ಅವಸ್ಥೆ ನೋಡುವಕ್ಕೆ ಹೋದರೆ ನೀವು ಸುಷುಪ್ತಿಯಾಗಿ ಬಿಡ್ತೀರಿ. మరి ಎಚ್ಚರ ಅವಸ್ಥೆ ಎಲ್ಲಿರ್ತದೆ? ನಾನೇ ಆಗಿಬಿಡ್ತೀನಿ, ನನ್ನಲ್ಲೇ ಸೇರಿಕೊಂಡು ಬಿಡ್ತದೆ. ನನ್ನಲ್ಲಿ ಸೇರುತ್ತದೆ ಅಂದರೆ ಈಗ ನಾನು ನನಗೆ ವ್ಯತ್ಯಾಸ ಗೊತ್ತಾಗಲ್ಲ. ಅವಸ್ಥಾ ನಾನು ಎರಡು ಎಂಬ ವಿಂಗಡ ಹೋಗಿಬಿಡ್ತದೆ. ಸುಷುಪ್ತಿ ಅಂದ್ರೇನು? ಎಚ್ಚರವಸ್ಥವನ್ನು ನೋಡುವ ಸಾಕ್ಷಿ ಈ ಎರಡೆಂಬ ವಿಂಗಡನೂ ತನ್ನಲ್ಲೇ ಮುಳುಗಿ ಹೋಗುತ್ತದೆ. ಅದು ಸುಷುಪ್ತಿ. ಅರಿವು ಮಾತ್ರ. ಅರಿವಿನಲ್ಲಿ ಎಚ್ಚರವೆಲ್ಲ ಅರಿವೇ ಆಯಿತು. ಅರಿವೇ ಅರಿವು ಅಷ್ಟೇ. ಅರಿವನ್ನು ಬಿಟ್ಟು ಇನ್ನು ಯಾವುದೂ ಇಲ್ಲ. ಇದು ಅವಿದ್ಯಾಕಲ್ಪಿತ ರೂಪಭೇದ. ಅಂದರೆ ಸುಷುಪ್ತಿಯನ್ನು ಸುಷುಪ್ತಿ ದೃಷ್ಟಿಯ ನೋಡದೆ ಅದರಲ್ಲಿ ಒಂದು ಎಚ್ಚರವಸ್ಥ ಎಂದು ಕಲ್ಪಿಸಿ ಆ ದೃಷ್ಟಿಯ ನೋಡುವುದನ್ನೇ ಅವಿದ್ಯಾಕಲ್ಪಿತ ನಾಮರೂಪ. ಅವಿದ್ಯಾಕಲ್ಪಿತ ಅಂದ್ರೇನು? ಎಚ್ಚರ ಇಟ್ಕೊಳ್ಳುವುದೇ ಅವಿದ್ಯಾಕಲ್ಪಿತ. ಇನ್ನೇನು? ಸುಷುಪ್ತಿ ಇಟ್ಕೊಂಡ್ರೆ ಅವಿದ್ಯೆ ಇಲ್ಲ, ಎಚ್ಚರ ಇಟ್ಕೊಂಡ್ರೆ ಅವಿದ್ಯೆ ಅಷ್ಟೇ. ಎಚ್ಚರ ಅವಿದ್ಯೆ ನೋಡಿ. ಸುಷುಪ್ತಿ ಎಚ್ಚರಕ್ಕೆ ಯಾವ ಕ್ರಮ ಇದೆ? ಸುಷುಪ್ತಿ ಮೊದಲಿತ್ತು, ನಂತರ ಎಚ್ಚರ ಹೇಳಬಹುದಾ? ಮೊದಲ ಎಚ್ಚರ ಇತ್ತು, ನಂತರ ಸುಷುಪ್ತಿಗೆ ಹೋಗ್ತದೆ. ಎಚ್ಚರವನ್ನು ಸುಷುಪ್ತಿಯನ್ನು ಕಾಲಕ್ರಮ ಇಟ್ಟರೆ ಅದು ಎಚ್ಚರ ದೃಷ್ಟಿ ಆಗುತ್ತದೆ, ತಪ್ಪಾಗುತ್ತದೆ. ಎಚ್ಚರ ದೃಷ್ಟಿಯ ಅಧ್ಯಾರೋಪ ಆಗುತ್ತದೆ ಸುಷುಪ್ತಿ ಮೇಲೆ. ಸುಷುಪ್ತಿಗೆ ಕಾಲವಿಲ್ಲ. ಸುಷುಪ್ತಿ ನಂತರ ಎಂದು ಹೇಳೋಕ್ಕಾಗಲ್ಲ. ಏಕೆ? ಸುಷುಪ್ತಿಗೆ ನಂತರ, ಹಿಂದೆ, ಮುಂದೆ ಎರಡೂ ಇಲ್ಲ. ಸುಷುಪ್ತಿ ಅನುಭವ ದೃಷ್ಟಿಗೆ ಹಿಂದೆ ಮುಂದೆ ಇಲ್ಲ, ಅನಂತರ ಮುಂಚೆ ಅನಂತರ ಅಂಥದ್ದಿಲ್ಲ ಅಲ್ಲವೇ? ಸುಷುಪ್ತಿಗೆ ಹೊರಗೆ ಒಳಗಡೆ ಇಲ್ಲ, ಸುಷುಪ್ತಿಗೆ ಅನಂತರ ಮುಂಚೆ ಇಲ್ಲ. ಇದು ನೋಡಿ, ಇದು ಮುಖ್ಯ. ಸುಷುಪ್ತಿ ಅಂದರೆ ಅಖಂಡ ಅನಂತ. ಹಿಂದೆ ಮುಂದೆ ಎನ್ನುವುದು ತನ್ನಲ್ಲೇ ಮುಳುಗಿದೆ. ಹೊರಗೆ ಒಳಗೆ ಎಂಬುದು ಮುಳುಗಿದೆ. ನಾನು ಮಿಕ್ಕದು ಎಂಬುದು ಮುಳುಗಿದೆ. ಅಂಥ ಸ್ವತಃಸಿದ್ಧ ಸುಷುಪ್ತಿಗೆ ಸುಷುಪ್ತಿ ಅಂದರೆ ವಿದ್ಯಾದೃಷ್ಟಿ. ಸುಷುಪ್ತಿಯಲ್ಲಿ ನಾನು ಎಂದು ಅನುಭವ ಒಂದು ಪ್ರಮಾತೃತ್ವ ಇಟ್ಕೊಂಡು ನೋಡಿದ್ದರೆ ಅದು ಕಲ್ಪಿತ ದೃಷ್ಟಿ. ಅದೇ ಅವಿದ್ಯಾದೃಷ್ಟಿ, ಅಧ್ಯಾಸ ದೃಷ್ಟಿ. ಅವಿದ್ಯಾದೃಷ್ಟಿಗೆ ತೋರುವಾಗ ಅಂದರೇನು? ನಾನೆಂಬ ಬುದ್ಧಿಗೆ ಸಾಕ್ಷಿ ಹೇಗೆ ತೋರ್ತಾನೆ? ನಾನೆಂಬ ಬುದ್ಧಿಯವರು ಸಾಕ್ಷಿಯನ್ನೇ ನಾನೆಂಬ ಬುದ್ಧಿಯಾಗಿ ಭ್ರಮದಿಂದ ನೋಡ್ತಾ ಇದ್ದೀವಿ. ಈ ಭ್ರಮೆಯಲ್ಲಿರುವ ಅಹಂ ಬುದ್ಧಿಗೆ ಸಾಕ್ಷಿ ಗೊತ್ತಾಗಲ್ಲ. ಬಟ್ ನಿಜವಾಗಿ ಸಾಕ್ಷಿ ಈ ಮಾತಾಡುವ ನನ್ನನ್ನು ತನ್ನಲ್ಲಿ ಅಡಗಿಸಿಕೊಂಡು ನುಂಗಿ ಇದ್ದಾನೆ, ತನ್ನಲ್ಲಿ ಅಡಗಿಸಿಕೊಂಡು ಇದ್ದಾನೆ ಸಾಕ್ಷಿ. ಆದ್ದರಿಂದ ಅವಿದ್ಯಾಕಲ್ಪಿತ ರೂಪಭೇದ ಅಂದರೆ ಎಚ್ಚರ ದೃಷ್ಟಿಯಿಂದ ಸುಷುಪ್ತಿ ಏನೆಂದು ತೋರ್ತದೆ? ಸುಷುಪ್ತಿ ಒಂದು ಬಿಡಿ ಎಂದು, ಎಚ್ಚರವನ್ನೆಲ್ಲ ನುಂಗುತ್ತದೆ ಎಂದು. ಈಗ ನುಂಗಲಿಲ್ಲ, ನಂತರ ನುಂಗುತ್ತದೆ ಅನಿಸುತ್ತದೆ. ಸುಷುಪ್ತಿನಿಂದಲೇ ಎಚ್ಚರ ಹುಟ್ಟಿದೆ. ಸುಷುಪ್ತಿಯಲ್ಲೇ ಎಚ್ಚರ ಸ್ಥಿತಿ ಆಗುತ್ತದೆ. ಮತ್ತೆ ಸುಷುಪ್ತಿಯಲ್ಲಿ ಮುಳುಗಿ ಹೋಗುತ್ತದೆ. ಸುಷುಪ್ತಿ ಸ್ವರೂಪವೇ ಈಶ್ವರ, ಅದೇ ಪರಮಾತ್ಮ. ಅವನಿಂದಲೇ ಹುಟ್ಟುತ್ತದೆ ಅಂದರೆ ಅರ್ಥವೇನು? ಸುಷುಪ್ತಿಯಲ್ಲೇ ಎಚ್ಚರ ತೋರ್ತದೆ. ಹುಟ್ಟಿದೆ ಅಂದ್ರೇನು? ಹುಟ್ಟುವಂತೆ ತೋರ್ತದೆ. ಸುಷುಪ್ತಿಯಲ್ಲೇ ಇರುತ್ತದೆ, ಮತ್ತೆ ಸುಷುಪ್ತಿ ಆಗಿಬಿಡ್ತದೆ. ಸುಷುಪ್ತಿ ಆಗಿಬಿಡ್ತದೆ ಅಂದರೆ ಹಿಂದೆ ಏನಿತ್ತು? ಹಿಂದೆನೂ ಸುಷುಪ್ತಿಯೇ ಇತ್ತು, ಎಂದಿಗೂ ಸುಷುಪ್ತಿಯೇ ಇದೆ. ಅಲೆ ನೀರಿನಿಂದ ಹುಟ್ಟಿ ಎಲ್ಲಿಗೆ ಹೋಗ್ತದೆ? ನೀರಿನಿಂದ ಹುಟ್ಟಿನ ಅಲೆ ದಡಕ್ಕೆ ಹೋಗುತ್ತದೆ, ಮರ ಹತ್ತುತ್ತದೆ, ಎಲ್ಲಿ ಹೋಗುತ್ತದೆ? ನೀರಿನಿಂದ ಹುಟ್ಟಿರುವ ಅಲೆ ಹುಟ್ಟುವುದೆಂದು ಮಾತು ಅರ್ಥವಿಲ್ಲ. ನೀರೇ ಆಗಿದ್ದು ಏನೋ ಅನಿಸಿತಲ್ಲ, ಆ ಅನಿಸಿಕೆಯೇ ಭ್ರಾಂತಿ. ಅದೇ ಅವಿದ್ಯಾದೃಷ್ಟಿ. ಮರಿಲ್ಲಿ ಅವಿದ್ಯಾ ಅಂದರೆ ಅರ್ಥವೇನು? ಅಂದರೆ ನೋಡುವ ದೃಷ್ಟೇ ಅವಿದ್ಯಾ. ನೀವು ಏನದು ಅಲೆ ಎಂಬ ದೃಷ್ಟಿ ಇಟ್ಕೊಳ್ಳುವುದೇ ಅವಿದ್ಯಾ. ಮರಿ ವಿದ್ಯೆ ಯಾವುದು? ನೀರಿನ ದೃಷ್ಟಿ ನೋಡು. ಅಲೆ ಇಲ್ಲ, ಅಲೆ ಬೇರೆಯಾಗಿಲ್ಲ. ನೀರಿಗೆ ಅಲೆ ಎಂದು ಹೆಸರು. ಅದರಿಂದ ಅಲೆಯನ್ನು ಸೇರಿಸಿಕೊಂಡೇ ನೀರು. ಅಲೆಯನ್ನು ತನ್ನಲ್ಲಿ ಒಳಗೊಂಡು ಇರುವುದೇ ನೀರು. ಯಾವಾಗ ಒಳಗೊಂಡಿದೆ? ನೀರಿನ ದೃಷ್ಟಿಗೆ ಅಲೆ ಎಂದಿಗೂ ನೀರಿನಲ್ಲಿ ಸೇರಿಕೊಂಡೇ ಇದೆ. ನೋಡಿ, ನೀರಿನ ದೃಷ್ಟಿಗೆ ಅಲೆ ಎಂದಿಗೂ ಸೇರಿಕೊಂಡಿದೆ. ಅಲೆ ಎಂಬುದು ಬಿಡಿಯಾಗೇ ಇಲ್ಲ. ಹಾಗೆಯೇ ಸುಷುಪ್ತಿ ದೃಷ್ಟಿಗೆ, ಸಾಕ್ಷಿ ಚೈತನ್ಯ ದೃಷ್ಟಿಗೆ ಪ್ರಪಂಚ ಎಂಬುದು, ಎಚ್ಚರ ಎಂಬುದು ಬಿಡಿ ಆಗಲೇ ಇಲ್ಲ.
ಅದರಿಂದ ಕಲ್ಪಿಸಿ ಎಚ್ಚರ ಇದ್ದಂತೆ ಒಪ್ಪಿಕೊಂಡು ಇದಕ್ಕೆ ಕಾರಣ ಎಂದು ಹೇಳ್ತಾ ಇದ್ದೀವಿ. ಕಾರಣ ಅಂದರೆ ಏನು? ಇದಕ್ಕೆ ಕಾರಣ ಅಂದರೆ ಇದನ್ನು ನುಂಗುವುದು ಎಂಬ ಯೋಚನೆ ಮಾಡಿ ನುಂಗೆ ಬಿಟ್ಟಿದ್ವಿ. ಯಾವಾಗ? ಸುಷುಪ್ತಿ ಎಂಬುದು ಕಾಲರಹಿತ ನಿತ್ಯ ಸಿದ್ಧ. ಆದ್ದರಿಂದ ಎಚ್ಚರ ಅವಸ್ಥೆಯನ್ನು ಜಾಗೃತ ಅವಸ್ಥೆಯನ್ನು ಸುಷುಪ್ತಿ ಯಾವಾಗ ನುಂಗಿದೆ? ಸುಷುಪ್ತಿ ಎಂಬುದು ಕಾಲರಹಿತ. ಸುಷುಪ್ತಿ ಕಾಲರಹಿತ, ನಿತ್ಯ ಸಿದ್ಧ, ಸ್ವತಃ ಸಿದ್ಧ. ಯಾವಾಗ ನುಂಗಿದೆ? ಯಾವಾಗ ಅಂದರೆ ನೀವು ಎಚ್ಚರ ಒಳಗಿನ ಪ್ರಶ್ನೆ ಮಾಡ್ತಾ ಇದ್ದೀರಿ. ಯಾವಾಗ ಎಂಬುದು ಕಾಲ ಎಚ್ಚರ ಒಳಗೆ ಇದೆ. ನೀವು ಹೇಳ್ತಾ ಇದ್ದೀವಿ ಒಟ್ಟು ಕಾಲವೂ ಕಾಲರಹಿತ ಸುಷುಪ್ತಿಯಲ್ಲಿ ಅಡಕವಾಗಿದೆ. ಯಾವಾಗ? ಎಂದಿಗೂ ಅಡಕವಾಗಿದೆ, ಹೊರಗೆ ಹೋಗಲೇ ಇಲ್ಲ. ಇದನ್ನು ಹೀಗೆ ನೋಡಿದ್ದರೆ ಜಗತ್ತನ್ನು ಬಾಧಿತ ಮಾಡಿ ಬ್ರಹ್ಮವಾಗಿ ನೋಡ್ತಾ ಇದ್ದೀವಿ. ಸೃಷ್ಟಿ ಲಯಗಳಿಗೆ ಕಾರಣ ಅಂದರೆ ಅರ್ಥವೇನು? ತನಗಿಂತ ಬೇರೆ ಇಲ್ಲ ಎಂದರ್ಥ. ಸುಷುಪ್ತಿ ಜಾಗ್ರತ್ತಿನ ಸೃಷ್ಟಿಗೆ ಕಾರಣ, ಸ್ಥಿತಿಗೆ ಕಾರಣ, ಲಯಕ್ಕೆ ಕಾರಣ ಅಂದರೆ ಅರ್ಥವೇನು? ಸೃಷ್ಟಿ ಲಯಗಳು ಅಂದರೆ ಇಡೀ ಜಗತ್ತನ್ನು ತನ್ನಲ್ಲೇ ಒಳಗೊಂಡು ತಾನಾಗಿದ್ದಾನೆ ಅಂತ ಅರ್ಥ. ಸುಷುಪ್ತಿ ಜಾಗೃತ ಪ್ರಪಂಚವನ್ನೆಲ್ಲ ವ್ಯಾಪಿಸಿದೆ, ನುಂಗಿದೆ ಅಂದರೆ ಅರ್ಥವೇನು? ವ್ಯಾಪಿಸಿದೆ, ನುಂಗಿದೆ ಅಂದರೆ ಅರ್ಥವೇನು? ತನಗಿಂತ ಬೇರೆ ಇಲ್ಲ ಎನ್ನುವುದೇ ನುಂಗಿದೆ. ಅದಕ್ಕೆ ಕಾರಣ ಅಂದರೆ ಅರ್ಥವೇನು? ಕಾರ್ಯವನ್ನು ತನ್ನಲ್ಲಿ ಒಳಗೊಂಡಿದ್ದು ಕಾರಣ, ತನಗಿಂತ ಹೊರಗೆ ಹಾಕಿದ್ದು ಕಾರಣ ಅಲ್ಲ. ಅದು ಅಧ್ಯಾರೋಪಿತ ದೃಷ್ಟ್ಯ. ತನ್ನಲ್ಲೇ ಹುಟ್ಟಿತು ಎನ್ನುವುದು ಅಧ್ಯಾರೋಪಿತ ದೃಷ್ಟ್ಯ. ಅಪವಾದ ದೃಷ್ಟ್ಯ ತನ್ನಲ್ಲಿ ಅಡಕ ಮಾಡಿಕೊಂಡಿದೆ. ತನ್ನ ದೃಷ್ಟ್ಯ ಹೊರಗೆ ಹಾಕುವುದೂ ಇಲ್ಲ, ಸೇರಿಸುವುದೂ ಇಲ್ಲ. ಏಕೆ? ಹೊರಗೆ ಒಳಗೆ ಎರಡೂ ತಾನೇ. ಅದರಿಂದ ಸೇರಿಸುವುದೂ ಇಲ್ಲ, ಹೊರಗೆ ಹಾಕುವುದೂ ಇಲ್ಲ. ಹೊರಗೆ ಹಾಕುವುದು ಅಂದರೆ ಕಾರಣತ್ವ ಅಧ್ಯಾರೋಪ. ತನ್ನಲ್ಲಿ ಸೇರಿಸಿಕೊಂಡ ಅಂದರೆ ಕಾರಣತ್ವ. ಕಾರ್ಯವನ್ನು ಅಪವಾದ ಮಾಡಿದ್ದೇವೆ. ಅಂದರೆ ಕಾರ್ಯವೂ ತಾನೇ ಆಗಿಬಿಟ್ಟ. ಬಿಡಿ ಆಗಲೇ ಇರಲಿಲ್ಲ. ಬಿಡಿ ಎಂದಿಗೂ ಇರಲಿಲ್ಲ. ಮೊದಲಿನಿಂದಲೂ ಕಾರಣವಿತ್ತು, ಕಾರ್ಯ ಎಂಬುದೇ ಇಲ್ಲ, ಅದ್ವಿತೀಯವಾಯಿತು. ಹಾಗೆ ಸ್ವತಃ ಸಿದ್ಧ ಸಾಕ್ಷಿ ಸುಷುಪ್ತೇ ಸಾಕ್ಷಿ. ಸುಷುಪ್ತಿ ಅಂದರೆ ಊಹಿಸ್ಕೊಳ್ಳಬೇಡಿ. ತನಗೆ ಸುಷುಪ್ತಿ, ತನ್ನನ್ನು ತಾನು ಊಹಿಸ್ಕೊಳ್ಳೋಕ್ಕಾಗ್ತದ? ಆಗಲ್ಲ. ಅದೇ ಸುಷುಪ್ತಿ. ನೀವು ಸುಷುಪ್ತಿಯನ್ನು ಎಚ್ಚರಕ್ಕೆ ಬಂದಾಗ ಹೇಗೆ ನೋಡ್ತೀವೋ ಹಾಗೆ ಊಹಿಸ್ಕೊಳ್ಳಬೇಡಿ. ಸುಷುಪ್ತಿಯಲ್ಲಿ ಇರುವುದಂದರೆ ಏನು? ತಾನು ಎಂದರ್ಥ. ತಾನಾಗಿರುವಾಗ ಎಂದರ್ಥ. ಸುಷುಪ್ತಿಯಲ್ಲಿರುವಾಗ ಅಂದರೇನು? ತಾನಾಗಿರುವಾಗ ಅಂದರೆ ಇರುವಾಗ. ಯಾವಾಗ ಎಂಬುದಿಲ್ಲ. ಯಾವಾಗೆಂಬುದೇ ಕಾಲವೇ ಕಲ್ಪಿತ. ತಾನಿದ್ದಾನೆ. ಆ ತನ್ನ ಸ್ವರೂಪ ದೃಷ್ಟ್ಯ ಪ್ರಪಂಚವು ತನಗಿಂತ ಬಿಡಿಯಾಗಿಲ್ಲ ಅಲ್ಲವೇ? ಆದ್ದರಿಂದ ಇಲ್ಲಿ ಎಲ್ಲಕ್ಕಿ ತಾನೇ ಅಂದರೆ ಅರ್ಥ ಕಲ್ಪಿಸಿ ಅಧ್ಯಾರೋಪಿಸಿ ಹೇಳ್ತಾ ಇದ್ದೀವಿ. ನಾಮರೂಪಗಳು ಅಧ್ಯಾರೋಪಿಸಿ ಹೇಳ್ತಾ ಇದ್ದೀವಿ. ಹೇಳುವುದೇಕೆ? ಪರಮಾತ್ಮನಿಂದಲೇ ಸೃಷ್ಟಿ ಸ್ಥಿತಿ ಲಯವಾಯಿತು ಅಂದರೆ ಪರಮಾತ್ಮನೇ ಇದ್ದಾನೆ, ಸೃಷ್ಟಿ ಇಲ್ಲ, ಸ್ಥಿತಿ ಇಲ್ಲ, ಲಯ ಇಲ್ಲ ಎಂದರ್ಥ. ಪರಮಾತ್ಮನಿಂದಲೇ ಸೃಷ್ಟಿ ಸ್ಥಿತಿ ಲಯ ಅಂದರೆ ಪರಮಾತ್ಮ ದೃಷ್ಟಿಗೆ ಸೃಷ್ಟಿ ಅಂದರೆ ಹೊರಗೆ ಹಾಕುವುದಿಲ್ಲ, ಲಯ ಅಂದರೆ ಹೊರಗಿನಿಂದ ಮತ್ತೆ ತನ್ನ ಒಳಗೆ ಸೇರಿಕೊಳ್ಳುವುದಿಲ್ಲ. ಏಕೆ? ಹೊರಗೆ ಹಾಕಲೇ ಇಲ್ಲ. ಪರಮಾತ್ಮ ಸೃಷ್ಟಿಕರ್ತ ಅಂದರೆ ಕಾರಣಭೂತ ಅಂದರೇನು? ಹೊರಗೆ ಹಾಕಲೇ ಇಲ್ಲ. ನಿಮಗೆ ಹೊರಗೆ ಎಂದು ನಿಮಗೆ ಅನಿಸುತ್ತಾ ಇದೆ. ತನ್ನ ಸ್ವರೂಪದಲ್ಲಿ ತಾನು ಹೊರಗೆ ಎಂಬುದಿರಲೇ ಇಲ್ಲ, ಈಗಲೂ ಇಲ್ಲ, ಎಂದಿಗೂ ಇಲ್ಲ. ಹೀಗೆ ತಿಳ್ಕೊಳ್ಳುವುದು ಕಾರ್ಯಕಾರಣ ಭಾವವನ್ನು ಅಪವಾದ ಮಾಡಿ ಅದ್ವೈತವನ್ನು ಉಳಿಸುವುದು. ಆದ್ದರಿಂದ ಸೃಷ್ಟಿಗೋಸ್ಕರ ಪರಮಾತ್ಮನಲ್ಲಿ ಶಕ್ತಿ ಎಲ್ಲಿದೆ ಅಂದರೆ ಇರುತ್ತದೆ. ಏಕೆ? ಅನಂತನಿಗೆ ಯಾವ ಶಕ್ತಿ ಇದೆ, ಯಾವ ಶಕ್ತಿ ಇಲ್ಲ ಎಂದು ಹೇಳಬಹುದು. ನೀವು ಯಾವುದೇ ಇದೆ, ಅದು ಹೇಗಪ್ಪ ಅಂದರೆ ಎಲ್ಲವೂ ತಾನೇ ಆಗಿರುವಾಗ ಈಗ ನೀವು ಯಾವುದೇ ಹೇಳ್ಕೊ, ಆಯಿತು, ಅದರಲ್ಲಿ ಅಡಕವಾಗೇ ಇದೆ. ನೀವು ಏನೇ ಊಹಿಸ್ಕೊ, ಅಡಕವಾಗೇ ಇದೆ ಬ್ರಹ್ಮದಲ್ಲಿ. ಅಷ್ಟೇ. ಬ್ರಹ್ಮಗಿಂತ ಹೊರಗೆ ಯಾವುದಿಲ್ಲ, ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ಅದು ಹೇಳುವರು. ಈಗ ಮುಂದಿನ ವಾಕ್ಯ ನೋಡಿ. ಸಚೇಯಂ ಪರಮಾರ್ಥ ವಿಷಯ ಸೃಷ್ಟಿಸ್ಥಿತಿ. ಮುಂದಿನ ಭಾಷ್ಯವಾಕ್ಯ. ಈ ಸೃಷ್ಟಿ ಹೇಳಿದ್ದು ಪರಮಾರ್ಥ ಅಂದರೆ ನಿಜವಾಗಿ ಸೃಷ್ಟಿ ಎಂದು ಒಂದು ಘಟನೆ ಆಗಿದೆ ಎಂದು ಹೇಳುವುದಕ್ಕೆ ಬಂದಿಲ್ಲ. ಸೃಷ್ಟಿ ನಿಜವಾಗಿ ನಡೆದಿದೆ, ನಿಜವಾಗಿ ಆಗಿದೆ ಎಂದು ಹೇಳುತ್ತಾ ಇಲ್ಲ. ಮತ್ತು ಏನು? ಸೃಷ್ಟಿ ಎಂಬುದು ಸುಮ್ಮನೆ ಪ್ರಕ್ರಿಯೆ. ಏನು ಹೇಳ್ತಾ ಇದೆ? ನಿಮಗೆ ತೋರುವುದೆಲ್ಲ ಸುಷುಪ್ತಿ ಸ್ವರೂಪ ಬ್ರಹ್ಮವೇ. ಅವರಿಗಿಂತ ಹೊರಗೆ ಬಂದೇ ಇಲ್ಲ, ಹೊರಗೆ ಆಗಲೇ ಇಲ್ಲ, ಹೊರಗೆ ಎಂಬ ಮಾತುಗೆ ಅರ್ಥವಿಲ್ಲ. ತಾನು ಹೀಗೆ ಅರಿವೇ ಅರಿವಾಗಿದ್ದಾನೆ ಎಂದು ತಿಳಿಸುವುದಕ್ಕೆ ಸೃಷ್ಟಿ ಹೇಳಿತು. ಪರಮಾತ್ಮನಿಂದ ಸೃಷ್ಟಿ ಅಂದ್ರೇನು? ಪರಮಾತ್ಮನ ಅದಲ್ಲಿ ಅಡಕವಾಗಿದೆ ಆ ಅರ್ಥ.
ನಚೇಯಂ ಪರಮಾರ್ಥ ವಿಷಯ ಸೃಷ್ಟಿಸ್ಥಿತಿ. ಈ ಸೃಷ್ಟಿ ನಿಜವಾಗಿ ಆಗಿದೆ. ಸೃಷ್ಟಿ ಅಂದ್ರೇನು? ಪರಮಾತ್ಮಗಿಂತ ಬಿಡಿಯಾಗಿ ಒಂದು ವಸ್ತುವಿದೆ ಎಂದು. ನಿಜವಾಗಿ ವಸ್ತು ಇಲ್ಲವೇ ಇಲ್ಲ, ಇದೆ ಎಂದು ಹೇಗೆ ಹೇಳುವುದು? ಆಕಾಶಕ್ಕಿಂತ ಘಟಾಕಾಶ ಹುಟ್ಟಿದೆ ಅಂದರೆ ಎಲ್ಲಿ ಹುಟ್ಟುತ್ತದೆ? ಘಟಾಕಾಶ ಹುಟ್ಟಿ ಆಕಾಶಕ್ಕಿಂತ ಹೊರಗೆ ಹೋಗ್ತದೆ? ಹೋಗಲ್ಲ. మరి ಹುಟ್ಟುವಿಕೆ ಕರ್ತವೇನು? ಹುಟ್ಟುವಿಕೆನೇ ಇಲ್ಲ ಎನ್ನುವುದಕ್ಕೆ ಇದೆಲ್ಲ ಸೃಷ್ಟಿ ಎಂಬುದು ಜ್ಞಾನಕಾಂಡದಲ್ಲಿ ಸೃಷ್ಟಿ ಹೇಗಿಲ್ಲ ಎಂದು ಹೇಳುವುದಕ್ಕೆ ಬಂದಿದೆ. ಸೃಷ್ಟಿ ಇಲ್ಲ ಅಂದರೆ ಅರ್ಥವೇನು? ಜಗತ್ತೇ ಇಲ್ಲ. ನೀವು ಜಗತ್ತೆಂದು ತಿಳ್ಕೊಂಡುವುದು ಸುಷುಪ್ತಿ ಸ್ವರೂಪವೇ. ಆದ್ದರಿಂದ ಅವಿದ್ಯಾಕಲ್ಪಿತ ನಾಮರೂಪ ವ್ಯವಹಾರ ಗೋಚರತ್ವಾತ್. ಇದೆಲ್ಲ ಅವಿದ್ಯಾಕಲ್ಪಿತ ಅಂದರೆ ಏನು? ಅಧ್ಯಾಸ ದೃಷ್ಟಿಯಿಂದ ನೋಡುವಾಗ ಜಗತ್ತೆಲ್ಲ ತೋರುತ್ತಾ ಇದೆ. మరి ತೋರೋ ಜಗತ್ತನ್ನು ಯಾರು ಮಾಡಿದ್ದಾರೆ ಎಂದು ಪ್ರಶ್ನೆ ಬರುತ್ತೆ. ಅವಿದ್ಯೆ ಅಂದರೆ ಅಧ್ಯಾಸದಲ್ಲಿರುವವನಿಗೆ, ಭ್ರಾಂತಿಯಲ್ಲಿರುವವನಿಗೆ ಭ್ರಾಂತಿ ಪ್ರಪಂಚ ಕಂಡು ಬರ್ತದೆ. ಕನಸಿನಲ್ಲಿರುವವನಿಗೆ ಕನಸಿನ ಪ್ರಪಂಚ ಕಂಡು ಬರ್ತದೆ. ಅದು ತಪ್ಪಲ್ಲ. ಆದರೆ ಆ ಪ್ರಪಂಚವೆಲ್ಲ ತನ್ನ ಅರಿವಿನ ದೃಷ್ಟಿಗೆ ಇಲ್ಲವೇ ಇಲ್ಲ ಅಷ್ಟೇ. ನೀವು ಅರಿವಿನ ದೃಷ್ಟಿ ಪಡ್ಕೋ, ನಿಮಗೆ ಅನಿಸುತ್ತಿರುವ ಯಾವ ಸಂಸಾರವೂ ಇಲ್ಲ. ಏಕೆ ಅಂದರೆ ಯಾವ ಸಂಸಾರವೂ ಕಲ್ಪಿತ ಅಷ್ಟೇ. ಆದ್ದರಿಂದ ಸುಷುಪ್ತಿಯಲ್ಲಿ ಯಾವಾಗ ಮುಳುಗಿದೆ? ಯಾವಾಗೇನು? ಎಂದಿಗೂ ಮುಳುಗೇ ಇದೆ. ಸುಷುಪ್ತಿಯನ್ನು ಬಿಟ್ಟು ಹೊರಗೆ ಎಂಬುದೇ ಇಲ್ಲ. ಅಂಥದ್ದು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ನಿಮ್ಮ ಊಹವು ಸುಷುಪ್ತಿಯಲ್ಲೇ ಇದೆ. ಅಂತಃಕರಣವೆಲ್ಲ ಸುಷುಪ್ತಿಯಲ್ಲೇ ಮುಳುಗಿದೆ. ಅಂತಃಕರಣ ತೋರುತ್ತಾ ಇದ್ದರೆ ನೀರಿನಲ್ಲಿ ಅಲೆ ತೋರಿದ ಹಾಗೆ, ಅಲೆ ತೋರುತ್ತಾ ಇದ್ದರೂ ನೀರನ್ನು ಬಿಟ್ಟಿಲ್ಲ. ಹಾಗೆ ಪ್ರಪಂಚವು ಯಾವುದೇ ತೋರಲಿ ಅದು ಸುಷುಪ್ತಿ ಸ್ವರೂಪ ಚೈತನ್ಯವನ್ನು ಬಿಟ್ಟಿಲ್ಲ ಅಲ್ಲವೇ? ಅದು ಅರ್ಥ. ಅವಿದ್ಯಾಕಲ್ಪಿತ ನಾಮರೂಪ ವ್ಯವಹಾರ ಗೋಚರತ್ವಾತ್. ವ್ಯಾವಹಾರಿಕ ದೃಷ್ಟ್ಯ ಪ್ರಕ್ರಿಯೆಗೋಸ್ಕರ ಹೇಳಿದೆಯಾ. ಅನಂತರೂಪ ಪರಮಾತ್ಮನಲ್ಲಿ ಸೃಷ್ಟಿಕರ್ತೃತ್ವ, ಸ್ಥಿತಿಕರ್ತೃತ್ವ, ಲಯಕರ್ತೃತ್ವ ಅಧ್ಯಾರೋಪ ಮಾಡಿದ್ದೇವೆ ಅಂದರೆ, ಅಧ್ಯಾರೋಪ ಅಂದರೆ ಏನು? ಕೋಟಿ ರೂಪಾಯಿಲಿರುವವನಿಗೆ 1,00,000 ಇದೆ ಎಂದು ಅಧ್ಯಾರೋಪ ಮಾಡಿದ್ದರೆ ತಪ್ಪ? ಕೋಟಿ ರೂಪಾಯಿಲಿರುವ 1,00,000 ಇದೆ ಅಂದರೆ ಆಯ್ತಲ್ಲ, ಅದೇನು ನಿಜ. ಓಕೆ, 5 ಲಕ್ಷ ಇದೆ, ಅದು ಇನ್ನೊಂದು ಅಧ್ಯಾರೋಪ ಮಾಡು. 10 ಲಕ್ಷ ಇದೆ, ಅಧ್ಯಾರೋಪ ಮಾಡು. ಏನರ್ಥ? ತಾನೇ ತಾನು. ಹಾಗೆ ಪಾರಮಾರ್ಥಿಕ ದೃಷ್ಟಿಯಲ್ಲಿ ವ್ಯತ್ಯಾಸವಿಲ್ಲ. ಇವರ ದೃಷ್ಟಿಗೆ ಸೃಷ್ಟಿ ಆಯಿತಂತೆ, ಸ್ಥಿತಿ ಆಯಿತಂತೆ, ಲಯವಾಯಿತಂತೆ. ಅಂದರೆ ನಿಮಗೆ ಎರಡು ಜೇಬುಗಳಿದ್ದರೆ, ಒಂದು ಜೇಬಿನಿಂದ ಹಣ ಇನ್ನೊಂದು ಜೇಬಿಗೆ ಹಾಕ್ಕೊಂಡರೆ, ಒಂದು ಡಬ್ಬಿಯಲ್ಲಿ ಇನ್ನೊಂದು ಡಬ್ಬಿಗೆ ಹಾಕ್ಕೊಂಡರೆ ಏನಾಗುತ್ತದೆ? ಈ ಡಬ್ಬಿಗೆ ಅಪವಾದ, ಆ ಡಬ್ಬಿಗೆ ಅಧ್ಯಾರೋಪ. ಅಲ್ಟಿಮೇಟ್ಲಿ ನಿಮಗೆ ಮಾತ್ರ ವ್ಯತ್ಯಾಸವೇ. ಏಕೆ? ಎರಡೂ ನನ್ನದೇ, ಎಲ್ಲಿದ್ದರೂ ನನ್ನದೇ ಹಣ. ನಿಮ್ಮ ಹಣ ಅಂದರೆ ನಿಮ್ಮ ದೃಷ್ಟಿಗೆ ಅಧ್ಯಾರೋಪ ಇಲ್ಲ, ಅಪವಾದವಿಲ್ಲ. ಬರೀ ಅಧ್ಯಾರೋಪ ಅಪವಾದ ಯಾರಿಗೆ? ಡಬ್ಬಿಗಳಿಗೆ. ಹಣ ಒಂದು ಡಬ್ಬಿಯಲ್ಲಿ ಹಾಕಿದ್ದರೆ ಅಧ್ಯಾರೋಪ, ಇನ್ನೊಂದು ಡಬ್ಬಿಯಲ್ಲಿ ತಗೊಂಡು ಬಿಟ್ಟರೆ ಅದು ಅಪವಾದ. ಎರಡೂ ನನ್ನದೇ ಆದರೆ ನಿಮಗೆ ಅಧ್ಯಾರೋಪವಾಯಿತಾ, ಅಪವಾದವಾಯಿತಾ? ಎರಡೂ ನನ್ನದೇ. ತಗೊಂಡಿದ್ದು ನಾನೇ, ಕೊಟ್ಟಿದ್ದು ನಾನೇ. ಏಕೆ? ಈ ಜೇಬಿನಿಂದ ಈ ಜೇಬು ಹಾಕ್ಕೊಂಡೆ, ಈ ಜೇಬು ಕೊಟ್ಟಿತು ನಾನೇ, ಈ ಜೇಬು ತಗೊಂಡಿತು ಕಾನೇ. ನನಗೆ ಖಾಲಿ ಆಗಲ್ಲ. ಅಂದರೆ ನನ್ನ ಅನುಭವ ದೃಷ್ಟಿಗೆ ಯಾವುದೂ ಖಾಲಿ ಆಗಲ್ಲ. ಎಂದಿಗೂ ನಾನೇ, ಎಲ್ಲವೂ ನಾನೇ. ಆದರೆ ಜೇಬು ದೃಷ್ಟಿಯ ನೋಡಿದ್ದರೆ ಈ ಜೇಬು ಕೊಟ್ಟಿತು, ಆ ಜೇಬು ತಗೊಂಡಿತು ಆಗುತ್ತದಲ್ಲ. ಹೀಗೆ ಪರಿಮಿತ ದೃಷ್ಟಿಯ ಸೃಷ್ಟಿ ಆಯಿತಂತೆ ಅನಿಸುತ್ತದೆ. ಎಲ್ಲವೂ ತಾನೇ ಆಗಿರುವವನ ದೃಷ್ಟಿಗೆ ಸೃಷ್ಟಿ ಆಗಲಿಲ್ಲ, ಸೃಷ್ಟಿ ಆಗಲೇ ಇಲ್ಲ. ಏಕೆ? ಎಲ್ಲವೂ ತಾನೇ. ಹಾಗೆ ಇದು ಪ್ರಕ್ರಿಯೆ. ಅದರಿಂದ ಅವಿದ್ಯಾಕಲ್ಪಿತ ನಾಮರೂಪ ವ್ಯವಹಾರ ಗೋಚರಾತ್ ಬ್ರಹ್ಮಾತ್ಮ ಭಾವ ಪ್ರತಿಪಾದನ ಪರತ್ವಾಚ್ಚ. ಇದು ಎಲ್ಲವೂ ಬ್ರಹ್ಮ ಎಂದು ತಿಳಿಸುವುದಕ್ಕೆ ಸೃಷ್ಟಿ ಎಂಬುದು ಒಂದು ಪ್ರಕ್ರಿಯೆ. ಸೃಷ್ಟಿ ಎಂಬುದು ಘಟನೆ ಅಲ್ಲ. ಇತ್ಯೇತದೈವ ವಿಸ್ಮರ್ತವ್ಯಂ. ಇದು ಮರೆಯಬೇಡಿ. ನೋಡಿ, ಭಾಷಾಕಾರರು ಹೇಳ್ತಾ ಇದ್ದಾರೆ, ಇದೆಲ್ಲ ಅವಿದ್ಯಾಕಲ್ಪಿತ ದೃಷ್ಟ್ಯ ನಿಜವಾಗಿಲ್ಲ. ನಿಜವಾಗಿ ಬ್ರಹ್ಮನೇ ಇದ್ದಾನೆ. ಇನ್ನೊಂದು ವಾಕ್ಯ, ಏಕತ್ವಾತ್ ಪ್ರವರ್ತ್ಯ ಭಾವೇ. ಇದೆಲ್ಲ ಮೊದಲೇ ಹೇಳಿಬಿಟ್ಟೆ ನಾನು. ಏಕತ್ವಾತ್, ಎಲ್ಲವೂ ತಾನೇ ಆಗಿದ್ದರೆ ಪ್ರೇರಣೆ ಕೊಡುವವನು, ಕೆಲಸ ಮಾಡುವವನು. ಮಾಡಪ್ಪ ಎಂದು ಒಂದು ಆಜ್ಞೆ ಕೊಡ್ತಾನೆ ರಾಜ ಆಜ್ಞೆ ಕೊಡ್ತಾನೆ, ಸೇವಕ ಕೆಲಸ ಮಾಡ್ತಾನೆ. ಸ್ವಾಮಿ ಯಜಮಾನ ಆಜ್ಞೆ ಕೊಡ್ತಾನೆ, ಸೇವಕ ಮಾಡ್ತಾನೆ ಅಲ್ಲವೇ? ಎರಡೂ ತಾನೇ ಆಗಿದ್ದರೆ ಯಾರಿಗೆ ಆಜ್ಞೆ? ನೋಡಿ, ಎರಡೂ ತಾನೇ. ಏಕತ್ವಾತ್ ಪ್ರವರ್ತ್ಯ ಅಭಾವೇ ಪ್ರವರ್ತಕತ್ವ ಅನುಪಪತ್ತಿ ರೀತಿ ಚೇತ್ ಪೂರ್ವಪಕ್ಷ ಹೇಳ್ತಾನೆ. ಎರಡೂ ತಾನೇ ಆಗಿದ್ದರೆ ಆಜ್ಞೆ ಕೊಡುವವನು, ಆಜ್ಞೆ ಆಚರಿಸುವವನು ಇಬ್ಬರೂ ಇಲ್ಲವಲ್ಲ ಅಂದರೆ ಆಯಿತು, ಆಗಲಿ ಹೇಳ್ತಾನ. ಅವಿದ್ಯಾ ಪ್ರತ್ಯುಪಸ್ಥಾಪಿತ ನಾಮರೂಪ ಮಾಯಾವೇಷವಶೇನ ಅಸತ್ಕೃತ್ ಪ್ರಯುಕ್ತತ್ವ ಅಸಕೃತ್ ಪ್ರಯುಕ್ತ. ಅಂದರೆ ಇದೆಲ್ಲ
ಇದ್ದಂತೆ ಅನಿಸಿಕೆಯೇ ಹೊರತು ಇರುವುದಿಲ್ಲ. ನೋಡಿ, ಒಂದು ಪ್ರೇರಣೆ ಕೊಡುವವನಿದ್ದಾನಂತೆ, ಒಂದು ಗುರುಗಳ ಆಜ್ಞೆ ಮಾಡುತ್ತಿದ್ದನಂತೆ, ಇನ್ನೊಬ್ಬರ ಸೇವಕ ಆಜ್ಞಕ್ಕೆ ಒಳಗಾಗಿ ಕೆಲಸ ಮಾಡುತ್ತಿದ್ದನಂತೆ. ಆಜ್ಞೆಯನ್ನು ಸ್ವೀಕರಿಸಿ ಅನಿಸುತ್ತದೆ. ಯಾವುದು? ಎರಡೂ ಕಲ್ಪಿತವೇ. ಸ್ವತಃಸಿದ್ಧ ಸ್ವರೂಪದಲ್ಲಿ ಯಾರು ಯಾರಿಗೆ ಆಜ್ಞೆ ಕೊಡಬೇಕು? ಯತ್ರ ಸರ್ವಂ ಆತ್ಮೈವ ಭೂತ್ ತತ್ಕೇನ ಕಂಪಶ್ಯೇತ್, ತಾನೇ ತಾನು. ಆಯಿತಾ? ಹೀಗೆ ಮೂರನೇ ಈಗ ನಾಲ್ಕನೇ ನಚೇಯಂ ಪರಿಣಾಮ ಶ್ರುತಿ ಪರಿಣಾಮ ಪ್ರತಿಪಾದನಾರ್ಥ. ಪರಮಾತ್ಮ ಜಗತ್ತಾಗಿದ್ದಾನೆ ಅಂದರೆ ಜಗತ್ತು ಆಗಿದ್ದಾನೆ ಎಂದು ಹೇಳುವುದಕ್ಕೆ ಸೃಷ್ಟಿಸ್ಥಿತಿ ಬಂದಿಲ್ಲ. ಏಕೆ? ತತ್ ಪ್ರತಿಪತ್ತವು ಫಲಾನವಗಮಾತ್. ಪರಮಾತ್ಮನೇ ಜಗತ್ತಾಗಿದ್ದಾನೆ ಎಂದು ತಿಳ್ಕೊಂಡರೆ ನಿಮಗೆ ಎಕ್ಸ್ಟ್ರಾ ಸಿಕ್ಕುವುದೇನಿಲ್ಲ. ಏಕೆ? ಜಗತ್ತೋರ್ತನೇ ಇದೆ. ಅಜ್ಞಾನಿಗೆ ಜಗತ್ತು ತೋರುತ್ತಿದೆ, ಪರಮಾತ್ಮನೇ ಜಗತ್ತಾಗಿದ್ದಾನೆ. ಆಯಿತು, ಯಾರೋ ಆಗಲಿ, ಜಗತ್ತು ಕಂಡು ಬರ್ತಾ ಇದೆ, ಅದರಿಂದ ಏನು ಪ್ರಯೋಜನವಿಲ್ಲ. ಮತ್ತು ಸೃಷ್ಟಿ ಏಕೆ ಹೇಳಿತು? ಪರಮಾತ್ಮನಿಂದಲೇ ತೋರುತ್ತಾ ಇದೆ ಅಂದರೆ ಪರಮಾತ್ಮನೇ ಆಗಿದೆ ಎನ್ನುವುದು ತಾತ್ಪರ್ಯ. ಸರ್ವ ವ್ಯವಹಾರ ಹೀನ, ಯಾವ ವ್ಯವಹಾರಕ್ಕೆ ಎಟಕದೇ ಇರುವಂಥ ಸ್ವತಃಸಿದ್ಧ ಪರಮಾತ್ಮ ಭಾವ ಪ್ರತಿಪಾದನಾರ್ಥಾತ್ವೇಷ. ಇಲ್ಲಿ ನೋಡಿ, ಒಂದು ಮನೆ ಕಟ್ಟಬೇಕಾದರೆ ಭೂಮಿ ಕೊಂಡುಕೊಳ್ತೀವಿ, ಗೋಡೆಗಳು ಕಟ್ಟುತ್ತೀವಿ, ಆಕಾಶಕ್ಕೆ ಮಧ್ಯದಲ್ಲಿ ಆಕಾಶಕ್ಕೆ ಎಷ್ಟು ಪೈಸೆ ಕೊಡ್ತೀರಿ? ಅದು ಕೊಂಡುಕೊಳ್ಳಬೇಕಾ? ಇನ್ನೊಬ್ಬರಿಗೆ ದಾನ ಮಾಡಬೇಕಾ? ತೊಗೊಳ್ತೀರಾ? ಕೊಡ್ತೀರಾ? ಒಬ್ಬರು ಕೊಡೋಕ್ಕಾಗಲ್ಲ, ಇನ್ನೊಬ್ಬರು ತೊಗೊಳ್ಳೋಕ್ಕಾಗಲ್ಲ. ಅದು ಎಂದಿಗೂ ಇರುತ್ತದೆ ತಾನೇ ತಾನು. ಅದು ನೋಡಿ, ಆಕಾಶ ತಾನೇ ತಾನಿರುತ್ತದೆ, ಯಾರು ಕೊಂಡುಕೊಳ್ಳುವ ಹಾಗಿಲ್ಲ, ಯಾರು ಇನ್ನೊಬ್ಬರಿಗೆ ಕೊಡುವ ಹಾಗಿಲ್ಲ. ಏಕೆ? ಎಲ್ಲವೂ ತಾನೇ ಆಗಿರುವವನಿಗೆ ವ್ಯವಹಾರವಿಲ್ಲ. ವ್ಯವಹಾರ ಅಂದ್ರೇನು? ಕರ್ತ ಕರ್ಮ, ಕಾರಣ ಕಾರ್ಯ, ಈ ಸಂಬಂಧಗಳಿಲ್ಲ ಎಂದರ್ಥ. ವ್ಯವಹಾರ ಅಂದರೆ ಕರ್ತ ಕರ್ಮ ಸಂಬಂಧ, ಕರ್ಮ ಕರ್ಮಫಲ ಸಂಬಂಧ. ನಾನು ನೋಡುವವನು, ನೋಡಲ್ಪಡುವುದು, ನಾನು ಹೇಳುವವನು, ಇನ್ನೊಬ್ಬರು ಕೇಳ್ತಾ ಇದ್ದಾರೆ, ಇದು ಸಂಬಂಧ. ಈ ಸಂಬಂಧಗಳೆಲ್ಲ ಒಟ್ಟೆ ಅರಿವಾಗುತ್ತವೆ. ಹೇಳುವವನಾದೇ, ಹೇಳಲ್ಪಡುವುದನಾದೇ ಹೇಳುವುದೇ ಇಲ್ಲ. ಅಂದರೆ ಸರ್ವ ವ್ಯವಹಾರಹೀನ. ಈ ತರಹ ಯಾವ ಸಂಬಂಧಗಳು, ಯಾವ ವ್ಯವಹಾರವೂ ಇಲ್ಲದೆ, ಯಾವ ವ್ಯವಹಾರಕ್ಕೆ ಸಿಕ್ಕದೆ ಇರುವಂಥ ಬ್ರಹ್ಮಾತ್ಮ ಭಾವ ಪ್ರತಿಪಾದನಾರ್ಥ. ಬ್ರಹ್ಮ ಅಂತವನಿದ್ದಾನೆ, ಯಾವ ಸಂಬಂಧಕ್ಕೆ ಒಳಗಾಗಲ್ಲ, ಎಲ್ಲವೂ ತಾನಾಗಿದ್ದಾನೆ ಎಂದು ತಿಳಿಸುವುದಕ್ಕೆ ಈ ಸೃಷ್ಟಿ ತತ್ ಪ್ರತಿಪತ್ತವು ಫಲಾವ. ಏಕೆಂದರೆ ಸೃಷ್ಟಿಯಿಂದ ಎಲ್ಲವೂ ತಾನೇ ಎಂದು ತಿಳ್ಕೊಂಡರೆ ನಿಮಗೆ ಲಾಭ. ಭ್ರಾಂತಿ ಹೋಗುತ್ತದೆ, ದ್ವೈತ ಬಿಡುತ್ತದೆ, ಅದ್ವೈತ ಬ್ರಹ್ಮ ಪ್ರಾಪ್ತಿ ಆಗುತ್ತದೆ. ಹಾಗಲ್ಲದೆ ಸೃಷ್ಟಿ ಹೇಳಿದೆ ಅಂದರೆ, ಸೃಷ್ಟಿ ಅಂದರೆ ಏನಪ್ಪ ಅಂದರೆ ಜಗತ್ತು ಹುಟ್ಟಿದೆ ಅಂತ ಕಂಡು ಬರ್ತಾನೆ ಇದೆ. ಹುಟ್ಟಿದೆ ಮಾತುಕೆ ಏನರ್ಥ? ಕಂಡು ಬರ್ತಾನೆ ಇದೆ. ಹೌದಪ್ಪ, ಅದೇ ಹೇಳ್ತಾ ಇದ್ದೀನಿ, ಈ ಜಗತ್ತು ಸೃಷ್ಟಿದೆ. ಅದು ಏಕಪ್ಪ ಹೇಳಿ ನಮಗೆ ಏನು ಎಕ್ಸ್ಟ್ರಾ ಸಿಕ್ಕಿತು? ಜಗತ್ತಿದೆ ಅಂತ ಕಂಡು ಬರ್ತಾ ಇದೆ ಅಲ್ಲವೇ? ಆದ್ದರಿಂದ ಸೃಷ್ಟಿ ನಿಜವಾಗಿ ಆಯಿತು ಒಂದು ಘಟನೆ ಎಂದು ತಿಳ್ಕೊಂಡರೆ ಏನು ಪ್ರಯೋಜನವಿಲ್ಲ. ಹಗ್ಗ ಹಾವಾಗಿ ತೋರುವವನಿಗೆ ಇದು ಹಾವು ಅಯ್ಯಯ್ಯೋ ಹಾವು ಅಂದರೆ ಹೌದೌದು, ಇಲ್ಲೊಂದು ಹುತ್ತ ಇದೆ, ಆ ಹಾವು ಅಲ್ಲಿಂದ ಬಂದಿರಬಹುದು, ಅಲ್ಲಿಂದಲೇ ಬರ್ತದೆ ಅಂತ ಹೇಳ್ತಾರೆ. ಅಂದರೆ ಹಾವು ಎಲ್ಲಿಂದ ಬಂದಿದೆ ಎಂದು ಹೇಳಿಬಿಟ್ಟರೆ ಹಾವು ಕಂಡು ಬರುತ್ತಾ ಇದೆ ಎನ್ನುವುದಕ್ಕೆ ನಿಮಗೆ ಏನು ಎಕ್ಸ್ಟ್ರಾ ಸಿಕ್ಕಿತು? ಹಾವು ಕಂಡು ಬರ್ತಾ ಇದೆ, ಅಲ್ಲಿಂದ ಬಂದಿದೆ ಅಂದರೆ ಏನರ್ಥ? ಎಲ್ಲೇ ಬರಲಿ, ಹಾವು ಕಂಡು ಬರ್ತಾ ಇದೆ, ಸತ್ಯವಾಗಿದೆ, ನಿಜವಾಗಿದೆ. ಅಂಥವನು ಹೆದರುಕೊಳ್ತಾ ಇರುವವನಿಗೆ ಅಲ್ಲಿಂದ ಬಂದಿದೆ, ಇಲ್ಲಿಂದ ಅವರೇನು ಹೇಳ್ತಾನೆ? ಅಯ್ಯೋ ಹಾವಿದೆ ಅಂತ ಹೆದರ್ತಾ ಇದೆ. ಇವರು ಹೇಳ್ತಾನೆ, ಓಹೋ ಹಾವು ಎಲ್ಲಿಂದ ಬಂದಿದ್ದೋ ನಾನು ಹೇಳ್ತೀನಿ ಕೇಳು, ಇಲ್ಲೊಂದು ಹುತ್ತ ಇದೆ, ಹುತ್ತ ಇಷ್ಟು ದಪ್ಪ ಇದೆ, ಹೀಗಿದೆ, ಇನ್ನೇ ನಾನು ಮೊನ್ನೆ ನೋಡಿದೆ, ಅದಕ್ಕಿಂತ ಹಿಂದೆ ನೋಡಿದೆ. ಅದೆಲ್ಲ ಏಕಪ್ಪ, ಹಾವು ಕಂಡು ಬರ್ತಾ ಇದೆ. ಈ ಭಯವನ್ನು ಇಂಗಿಸುವುದು ಹೇಗೆ, ಭಯವನ್ನು ತೆಗೆಯುವುದು ಹೇಗೆ ಅದು ಹೇಳು. ಇದು ಬಿಟ್ಟು ಅದು ಅಲ್ಲಿಂದ ಬಂದಿದೆ, ನೀವು ಅಲ್ಲೋ ಇಲ್ಲೋ ಯಾವ ಊರಿನಿಂದ ಬಂದಿದೆ, ಯಾವ ಹುತ್ತದಿಂದ ಬಂದಿದೆ ಅಂದರೆ ಬಂದಿದೆ ಎನ್ನುವುದು ಗೊತ್ತೇ ಆಗ್ತಾ ಇರುವಾಗ ನೀವು ಹೇಳುವುದರಿಂದ ಏನು ಪ್ರಯೋಜನ? ಎಕ್ಸ್ಟ್ರಾ ಪ್ರಯೋಜನವೇನು? ಯಾರಾದರೂ ಕೇಳ್ತಾರಾ? ಏನಪ್ಪ ನೀವು ಈ ಊರಿಗೆ ಹೊಳೆ ನಡೆಸ್ಬೇಕು, ಯಾವಾಗ ಬಂದಿದ್ದೀ ಎಂದು ಕೇಳ್ತೀವಿ ಹೊರತು ನೀವು ಬಂದಿದ್ದೀಯಾ ಅಂದರೆ ಅವರನ್ನೇ ಹಿಡ್ಕೊಂಡು ನೀವು ಬಂದಿದ್ದೀಯಾ ಎಂದು ಪ್ರಶ್ನೆ ಯಾರಾದರೂ ಮಾಡ್ತಾರಾ? ಮಾಡಿದ್ದರೆ ಪ್ರಶ್ನೆಗೆ ಏನಾದರೂ ಅರ್ಥ ಇರ್ತದೆ? ಏನಪ್ಪ ನೀವು ಹೊಳೆ ನಡೆಸ್ಬೇಕು ಬಂದಿದ್ದೀಯಾ ಕಂಡು ಬರ್ತಾ ಇಲ್ಲವ ಎದುರಾಗಿ, ನನ್ನನ್ನೇ ಇಟ್ಕೊಂಡು ಮಾತಾಡ್ತಾ ಇದ್ದರೆ ಇನ್ನೇನು ಪ್ರಶ್ನೆಗೆ ಅರ್ಥವೇನು? ಅರ್ಥವಿಲ್ಲವಲ್ಲ. ಹಾಗೆ ಸರ್ವ ವ್ಯವಹಾರಹೀನ, ಸರ್ವ ಸಂಬಂಧಗಳು ವ್ಯವಹಾರಗಳು. ರಿಲೇಷನಲ್ ಥಿಂಕಿಂಗ್ ಅಂದರೆ ಏನು? ನಾನು ಇನ್ನೊಂದು, ದ ವೆರಿ ಥಿಂಕಿಂಗ್ ಈಸ್ ರಿಲೇಷನಲ್. ನಿಮ್ಮ ಯೋಚನೆ ರಿಲೇಷನಲ್. ಬ್ರಹ್ಮ ಅಂದರೆ ಏನು? ಆ ರಿಲೇಷನಲ್ಲಿ ಬಿಡು, ವೆರಿ ಥಿಂಕಿಂಗನ್ನೇ ನುಂಗಿಬಿಡು.
ಆಲ್ ಯೋಚನೆಗಳನ್ನು ನುಂಗಿರುವ ಅರಿವು. ಅರಿವು ಇಸ್ ನಾಟ್ ಎ ಥಿಂಕಿಂಗ್. ನೋಡು, ಥಿಂಕಿಂಗ್ಗೆ ಆಧಾರ ಅರಿವು, ಯೋಚನಕ್ಕೆ ಆಧಾರ ಅರಿವು. ಅರಿವಿನಲ್ಲಿ ಯೋಚನವಿಲ್ಲ, ಯೋಚನೆಗಳೆಲ್ಲ ಅರಿವಿನಲ್ಲಿ ಅಡಕವಾಗಿವೆ. ನೋಡಿ, ಯೋಚನೆಗಳೆಲ್ಲ ದೊಡ್ಡದು ಸಣ್ಣದು, ನಾನು ನೀನು ಅಷ್ಟು ಇಷ್ಟು ಹಾಗೆ ಹೀಗೆ, ನಮ್ಮ ಯೋಚನೆಗಳೆಲ್ಲ ಅಥವಾ ಯೋಚನೆಗಳು ಹೇಳಬಹುದು, ಅಥವಾ ಮನಸ್ಸಿನ ಅನುಭವಗಳೆಲ್ಲ ಸುಷುಪ್ತಿಯಲ್ಲಿ ಅಡಕವಾಗಿವೆ ಅಷ್ಟೇ. ಇದನ್ನು ತಿಳಿಸುವುದಕ್ಕೆ ಪ್ರಕ್ರಿಯಾ ಸಯೇಷ ನೇತಿ ನೀತ್ಯಾತ್ಮ ಇತ್ಯುಪಕ್ರಮ್ಯ. ಅದರಿಂದ ನೇತಿ ಎಂದು ಹೇಳುವುದಕ್ಕೆ ಹೊರಟು ಏನು ಮಾಡ್ತದೆ? ಅಭಯಂ ವೈ ಜನಕ ಪ್ರಾಪ್ತೋಸಿ, ಎಲ್ಲವೂ ತಾನೇ, ತನಗಿಂತ ಬಿಡಿಯಾಗಿಲ್ಲ ಎಂದು ತಿಳಿಯುವುದರಿಂದಲೇ ಮುಗಿಯಿತು. ಜನಕ, ನೀವು ಅಭಯವನ್ನು ಪಡ್ಕೊಂಡಿದ್ದೀವಿ ಅಂದರೆ ಅರ್ಥವೇನು? ಪ್ರಪಂಚವು ನಿಮಗಿಂತ ಯಾವುದೂ ಬೇರೆ ಇಲ್ಲ, ಎಲ್ಲವೂ ನೀನೇ ಅದ್ವೈತ ಬ್ರಹ್ಮ ಆಗಿದ್ದೀ. ಯಾವಾಗ ಆಗಿದ್ದಿ? ಎಂದಿಗೂ ಇದ್ದೀವಿ, ನಿಮಗೆ ಸಂಸಾರ ದುಃಖ ಇಲ್ಲ. ತಸ್ಮಾತ್ ಅಸ್ಮತ್ ಪಕ್ಷೇನ ಕಶ್ಚಿದಪಿ ದೋಷ ಪ್ರಸಂಗ. ಆದ್ದರಿಂದ ನಮ್ಮ ಪಕ್ಷದಲ್ಲಿ ಯಾವ ತಪ್ಪಿಲ್ಲ. ಅಂದರೆ ಸೃಷ್ಟಿಯನ್ನು ಈ ತರಹ ಪ್ರಕ್ರಿಯೆಯಾಗಿ ತಗೊಂಡರೆ ಯಾವ ತಪ್ಪಿಲ್ಲ. ನಿಜವಾಗಿ ಆಗಿದೆ ಅಂದರೆ ಎಲ್ಲ ಬಗೆಯಾದ ತಪ್ಪುಗಳೇ. ಸೃಷ್ಟಿ ಆಗಿದೆ ಅಂದರೆ ತಿಳ್ಕೊಂಡ್ರೆ ಏನು ಉಪಯೋಗ ನಿಮಗೆ? ಅಸಲು ಆಗಿದೆ ಎನ್ನುವುದು ಯಾವುದೇ ಘಟನೆ ಆಗಬೇಕಂದರೆ ಕರ್ತ ಬೇಕು, ಕಾಲದಲ್ಲಿ ಬೇಕು. ಕಾಲವೇ ಸೃಷ್ಟಿ. ಯಾವ ಕಾಲದಲ್ಲಿ ಸೃಷ್ಟಿ ಮಾಡ್ತಾನೆ? ಯಾರು ಮಾಡ್ತಾರೆ? ಕರ್ತ ಎಂಬುದೇ ಸೃಷ್ಟಿ ಒಳಗೆ ಇದೆ, ಕಾಲ ಸೃಷ್ಟಿ ಒಳಗೆ ಇದೆ. ನಾವು ಹೇಳ್ತಾ ಇದ್ದೀವಿ ಕಾಲ, ದೇಶ, ಪ್ರಪಂಚ ಎಲ್ಲವೂ ಪರಮಾತ್ಮನಿಂದ. ಸೃಷ್ಟಿ ಹೊಂದಲ್ಲ ಅಲ್ಲವೇ? ಸೃಷ್ಟಿ ಹೊಂದಲ್ಲ, ಸ್ವತಃ ಸಿದ್ಧ ಬ್ರಹ್ಮವೇ ಇರುತ್ತಾನೆ ಎಂದರ್ಥ. ಸೃಷ್ಟಿ ಹೊಂದಲ್ಲ. ಆದ್ದರಿಂದ ನಚ ಯಥಾ ಬ್ರಹ್ಮಣಃ. ಅಯ್ಯೋ, 1 2 3 4 ಕೊಟೇಶನ್ಸ್ ಮುಗಿಸಿಬಿಟ್ಟಿದ್ದೇವೆ. ಇನ್ನು ಸ್ವಲ್ಪ ಇದೆ. ಐ ಥಿಂಕ್ ಮುಂದಿಂದು ಒಂದೇ ಕ್ಲಾಸ್ ಸಾಕು. ಒಂದು ಕ್ಲಾಸ್ನಲ್ಲಿ ನೆಕ್ಸ್ಟ್ ಐ ಥಿಂಕ್ ಇವತ್ತು ಥರ್ಸ್ಡೇ ಅಲ್ಲವೇ? ಫ್ರೈಡೇ ಆಗಲ್ಲ, ಮುಂದಿನ ಮಂಗಳವಾರ ಈ ವಿಷಯ ಮುಗಿಸಿಬಿಟ್ಟು ಇನ್ನೊಂದು ಮುಂದಿನ ಟಾಪಿಕ್ಗೆ ಹೋಗೋಣ, ಆಯಿತಾ? ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.